ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣಯೋಗ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವಿಂದು ಭಗವದ್ಗೀತೆಯ ಸಾಂಖ್ಯ ಯೋಗದ 6ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೂ ಮನನ ಮಾಡೋಣ. ಅರ್ಜುನನ ಶರಣಾಗತಿ ಇವತ್ತು. ಹೇಗೆ ಅವನು ಶರಣಾಗ್ತಾನೆ, ಯಾವ ಮನುಷ್ಯ ಶರಣ ಆದಾಗ ತನಗಿಂತಲೂ ಎತ್ತರವಾದ ಅಂತಹ ಶಕ್ತಿಗೆ ಶರಣಾದಾಗ ಹೇಗೆ ಅವನಿಗೆ ಸರ್ವವು ಸರ್ವ ಜ್ಞಾನವು ಹೇಗೆ ಲಭಿಸುತ್ತೆ ಅನ್ನೋದು ಮುಂದಿನ ಎಲ್ಲ ಅಧ್ಯಾಯಗಳಲ್ಲೂ ನಾವು ತಿಳಿದುಕೊಳ್ತೀವಿ. ಇವತ್ತು ತುಂಬಾ ಪ್ರಮುಖವಾದಂತಹ ಘಟ್ಟವನ್ನ ನಾವು ನೋಡ್ತೀವಿ. ಹೇಗೆ ಶರಣಾಗತಿ ಅನ್ನೋದು, ಹೇಗೆ ಯಾರಿಗೆ ಶರಣಾಗೋದಕ್ಕೆ ಸಾಧ್ಯ, ಅದಕ್ಕೂ ಒಂದು ಪಕ್ವತೆ ಅನ್ನೋದು ಬೇಕಾಗತ್ತೆ. ಆ ಪಕ್ವತೆಯನ್ನ ಅರ್ಜುನ ಗಳಿಸ್ಕೊಂಡಿರ್ತಾನೆ. ಈಗ ಆ ಪಕ್ವತೆಗೆ ಬಂದು ನಿಂತಿದ್ದಾನೆ. ಅದನ್ನೆಲ್ಲ ಇವತ್ತು ಈ 5 ಶ್ಲೋಕಗಳಲ್ಲಿ ನಾವು ನೋಡೋಣ. ಇದುವರೆಗೂ ಅವನು ಹೇಗೆ ಖಿನ್ನತೆಗೆ, ಅವನ ಮನಸ್ಸಿನ ಗೊಂದಲದಿಂದ ಹೇಗೆ ಖಿನ್ನತೆಗೆ ಅವನು ಒಳಗಾಗಿದ್ದ, ಅವನಿಗೆ ಶೋಕ ಅನ್ನೋದು ಹೇಗೆ ಕವಿದುಕೊಂಡಿತ್ತು ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಈಗ ಅದು ಉತ್ತುಂಗ ಮಟ್ಟಕ್ಕೆ ಹೋಗಿ ಅವನು ಶರಣಾಗತಿ ಆಗೋದನ್ನ ನಾವು ನೋಡ್ತೀವಿ. ಇಲ್ಲಿ ಪ್ರಶ್ನೋತ್ತರಗಳ ಮೂಲಕವೇ ನಾವು ಈ ಶ್ಲೋಕಗಳನ್ನ ನೋಡ್ತಾ ಇದ್ವಿ. ಇವಾಗ 6ನೇ ಶ್ಲೋಕದಲ್ಲಿ ಒಂದ ಪ್ರಶ್ನೆನ ನೋಡ್ಕೊಂಡು ಹೋಗೋಣ, ಆಮೇಲೆ ಉತ್ತರವನ್ನ ಹೇಳೋಣ. 6ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಉಂಟಾದ ದ್ವಂದ್ವಗಳು ಯಾವುವು, ಅದರ ಪರಿಣಾಮ ಏನು ಅನ್ನೋದನ್ನ ನಾವು ನೋಡೋಣ. ಅವನಿಗೆ ನೋಡಿ ಹೀಗನ್ಸುತ್ತೆ, ಈ ಯುದ್ಧದ ಯಾವ ಫಲಿತಾಂಶವೂ ನಮಗೆ ಯೋಗ್ಯವಾಗಿದೆ ಎಂದು ನಮಗೆ ತಿಳಿದಿಲ್ಲ. ಅವರನ್ನು ಜಯಿಸುವುದೋ ಅಥವಾ ಅವರಿಂದ ಸೋಲುವುದೋ, ಅವರನ್ನು ಕೊಂದ ನಂತರ ನಾವು ಬದುಕಲು ಬಯಸುವುದಿಲ್ಲ. ಆದರೂ ಅವರು ಧೃತರಾಷ್ಟ್ರನ ಪುತ್ರರ ಪರವಾಗಿದ್ದಾರೆ. ಅಲ್ಲಿರೋ ಅಂಥವರೆಲ್ಲರೂ ಅಂದ್ರೆ ಮುಖ್ಯವಾಗಿ ಅವನಿಗೆ ಭೀಷ್ಮ ಮತ್ತು ದ್ರೋಣರೇ ಪ್ರಮುಖವಾಗಿ ಕಾಣಿಸ್ತಾ ಇದ್ದಾರೆ. ಆತನೇ ಅವರನ್ನು ನೋಡಿದ್ಮೇಲೆ ಅವನಿಗೆ ಆ ಶೋಕ ಅನ್ನೋದು, ದುಃಖ ಅನ್ನೋದು, ಆ ಮಮಕಾರದಿಂದ ವಿಷಣ್ಣತೆಗೆ ಒಳಗಾಗುವುದು. ಮತ್ತು ಈಗ ಯುದ್ಧ ಭೂಮಿಯಲ್ಲಿ ನಮ್ಮ ವಿರುದ್ಧ ನಿಂತಿದ್ದಾರೆ ಅಂತ ಅವನು ಹೇಳ್ತಾ ಇದ್ದಾನೆ. ತನ್ನ ಪ್ರಲಾಪವನ್ನ ಮುಂದುವರಿಸಿದ್ದಾನೆ. ಭಾರತೀಯವರ ಈ ಪ್ರಶ್ನೆಗೆ ನೀವು ಉತ್ತರಿಸ್ತೀರಾ? ಈ ಶ್ಲೋಕದಲ್ಲಿ ಅರ್ಜುನನಿಗೆ ಒಂಥರ ದ್ವಂದ್ವಗಳು ಉಂಟಾಗುತ್ತೆ. ಅವು ಯಾವುವು, ಅದರ ಪರಿಣಾಮನೂ ಏನು ಅನ್ನೋದನ್ನ ನೋಡಿ. ಅವನ್ಗೆ ಒಂಥರ ಇದಾಗ್ತಾ ಇದೆ. ಏನು ನಾವು ಗೆಲ್ತೀವೋ ಅಥವಾ ಗೆಲ್ಲೋದೇ ಇಲ್ವೋ, ಅಥವಾ ಈ ಅಕಸ್ಮಾತ್ ನಾವ್ ಈ ಕೆಲ್ಸ ಯುದ್ಧ ಮಾಡೋದ್ರಿಂದ ನಮ್ಮವ್ರಿಗೆ ಏನಾದ್ರು ತೊಂದ್ರೆ ಆಗತ್ತಾ, ಅಥವಾ ನಮ್ಗೇನಾದ್ರೂನು ಇದರಿಂದ ನಮ್ಮವ್ರಿಗೆ ಅಥವಾ ನಮ್ಗೆ ಏನಾರ ತೊಂದ್ರೆ ಆಗತ್ತಾ ಅನ್ನೋ ಒಂದು ದ್ವಂದ್ವ ಇದೆ. ಮತ್ತೆ ಇವ್ರು ಹಿರಿಯರು ಇಂಥವ್ರನ್ನೆಲ್ಲ ಕೊಂದು ಅವರಿಂದ ತಗೊಂಡಿರೋಂತ ಅವ್ರನ್ನೆಲ್ಲ ಕೊಂದು ರಕ್ತಸಿಕ್ತವಾಗಿರುವಂತ ಈ ರಾಜ್ಯನ ಆಳೋದ್ ತಾನೆ ಯಾತಿಕ್ಕೆ ನಮ್ಗೆ? ಅದು ಹೇಳಿತನೂ ಅಲ್ಲ, ಅದೊಂಥರ ಬೇಜಾರಿನ ಒಂದು ವಿಷಯ. ಅವ್ರನ್ನೆಲ್ಲ ಕೊಂದು ನಾವ್ ರಾಜ್ಯ ಆಳೋದು ಏನಕ್ಕೆ? ಯಾಕೆ ನಾಳೆ ರಾಜ್ಯಭಾರ ಮಾಡಿದಾಗ ಅವ್ರನ್ನ ಸಾಯಿಸಿದ್ವಿ, ಸಾಯಿಸ್ಬಿಟ್ಟು ನಾವ್ ಅವ್ರಿಂದ ನಾವ್ ತಗೊಂಡ್ರೆ ಈ ರಾಜ್ಯ ಯಾತಿಕ್ ಬೇಕು?
ಅನ್ನೋ ಒಂದು ದ್ವಂದ್ವದಲ್ಲಿದ್ದಾನೆ. ಅಕಸ್ಮಾತ್ ನಾವ್ ಗೆಲ್ತೀವೋ ಗೆಲ್ಲೋದೇ ಇಲ್ಲ. ಇಂಥ ಶ್ರೇಷ್ಠವ್ರನ್ನೆಲ್ಲ ಸಾಯಿಸ್ಬಿಟ್ಟು ನಾವ್ ಏನಕ್ಕೆ ಈ ರಾಜ್ಯ ಬೇಕು, ಅವ್ರು ಅಂತವ್ರೆ ನಮ್ ಮುಂದೆ ನಿಂತಿದ್ದಾರೆ, ಅವ್ರಿಗ ಅದು ಬೇಡೇ ಬೇಡ ನನ್ಗೆ ಅನ್ನೋ ತರ ಅವನ್ಗೆ ದ್ವಂದ್ವ ಮನಸ್ಸಿನಲ್ಲಿ ಕಳವಳ ಉಂಟಾಗ್ತಾ ಇದೆ. ಅಂದ್ರೆ ಇವಾಗ ನಾವು ಅವ್ರ ಮೇಲೆ ಯುದ್ಧ ಮಾಡೋದೋ ಯುದ್ಧ ಅಥವಾ ಮಾಡೋದು ಬೇಡ, ಬೇಡವೋ. ಬೇಡವೋ. ನಾವು ನಾವು ಗೆಲ್ತೀವಿ, ಅವರು ಗೆಲ್ತಾರೋ ಗೊತ್ತಿಲ್ಲ, ಹೀಗೆ ಅವನು ಹೌದು. ದ್ವಂದ್ವದಲ್ಲಿ ಇದ್ದಾನೆ. ಹಾ. ಇನ್ನು ಬೇರೆ ಯಾರಾದ್ರೂ ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ ಅಂದ್ರೆ ಮುಂದುವರಿಯೋಣ. ನೆಕ್ಸ್ಟ್ ಹೇಳಿ. ಇವಾಗ ಯಾರು? ಸಂಧ್ಯಾ. ಹೇಳಿ ಸಂಧ್ಯಾಜಿ. ಅದೇ ಇಲ್ಲಿ ಯುದ್ಧದಲ್ಲಿ ಅವ್ರಿಗೆ ಹೇಳ್ತಿದ್ದಾರೆ, ಈಗ ಜಯ ಯಾರ್ ಜಯಿಸ್ತಾರೆ ಯಾರ್ ಸೋಲ್ತಾರೆ ಅಂತ ಇಲ್ಲಿ ಗೊತ್ತಿಲ್ಲ. ನಮ್ಗೆ ಹ್ಮ್ ಜಯನೂ ಒಳ್ಳೇದೆ, ಅದೇ ಏನಾದ್ರು ಸೋಲಾಗ್ಬಿಟ್ರೆ ನಮ್ಗೆ ಈಗಾಗ್ಲೇನೆ ಹೇಗಾಗ್ಬಿಡುತ್ತೆ ಅಂದ್ರೆ ಅವಮಾನಗಳಾಗ್ಬಿಡತ್ತೆ. ಅಂದ್ರೆ ಈಗ ಒಂದ್ ಸಾಲ ನಾವು ಸಾಲ ತೀರ್ಸಕ್ಕೋಸ್ಕರ ಇನ್ನೊಂದ್ ಸಾಲ ಮಾಡ್ದಂಗ ಆಗ್ಬಿಡತ್ತೆ ಅಂತ. ಈಗಾಗ್ಲೇ ನಾವು ಹ್ಮ್ ಸುಣ್ಣವಾಗಿ ಶರಣ ಆಗ್ಬಿಡ್ಬೇಕು ಆ ಹಂತಕ್ ಬಂದ್ಬಿಟ್ಟಿದೀವಿ. ಅಂತ ಸಂದರ್ಭದಲ್ಲಿ ಏನಾದ್ರು ನಾವು ಸೋತ್ ಬಿಟ್ರೆ ನಮ್ ಕೈಲಿ ಇದನ್ನ ಈ ಅವಮಾನನ ತಡ್ಕೊಳಕ್ ಆಗತ್ತೆಯೇ? ನನ್ ಕೈಲಿ ಆ ಶಕ್ತಿ ಇದೆಯೇ? ಹ್ಮ್ ಯಾಕೆಂದ್ರೆ ಇಲ್ಲಿ ಮಮಕಾರ ಅಡ್ಡ ಬರ್ತಾ ಇದೆ ಅವನಿಗೆ. ಹ್ಮ್ ಅರ್ಜುನನ್ಗೆ ಏನಾಗಿದೆ, ಯುದ್ಧ ಮಾಡ್ಬೋದು, ಅವನ್ ಏನ್ ವೀರಾದಿ ವೀರ ಇದೆಲ್ಲ ಏನ್ ಅವನ್ಗೆ ದೊಡ್ಡದಲ್ಲ. ಯಾಕೆಂದ್ರೆ ಈ ಹಿಂದೆ ಆಗಾಗ್ಲೇ ಬಹಳಷ್ಟು ಯುದ್ಧಗಳನ್ನ ಎದುರಿಸಿ ತಾನು ಪರಾಕ್ರಮಿ ಅಂತ ಅನ್ನಿಸ್ಕೊಂಡಿದ್ದಾನೆ. ಅವನೇನ್ ಹೇಳಿ ಅಲ್ಲ. ಆದ್ರೆ ಇಲ್ಲಿ ಏನಾಗಿದೆ ಅವ್ರಿಗೆ, ರಾಗ ಮತ್ತೆ ಮೋಹ ಇವೆರಡು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ನನ್ನೋರು ಅನ್ನೋ ಮಮಕಾರದಿಂದ ನಾನು ಏನಾದ್ರೂ ಹಿಂಜರಿದ್ ಬಿಟ್ರೆ, ನಾನು ಯುದ್ಧ ಮಾಡೋದಕ್ಕೆ ಹಿಂಜರಿದ್ ಬಿಟ್ರೆ, ಆಗ ಏನಾದ್ರು ಸೋಲಾಗ್ಬಿಟ್ರೆ ಏನ್ ಮಾಡೋದು ಅಂತ. ಈಗ ತಕಡಿ ಹಿಡ್ದಾಗ ಒಂದ್ ತಕಡಿ ಮೇಲೆ ಒಂದ್ ತಕಡಿ ಕೆಳಗೆ ಬಂದಾಗ, ಈಗ ಮೇಲ್ ಬಂದ್ರೇನೋ ಜಯ, ಖುಷಿಯಿಂದ ಎದುರಿಸ್ಬೋದು ಅನ್ಬೋದು. ಆದ್ರೆ ಖುಷಿಯಿಂದ ಎದುರಿಸಕ್ಕೂ ಅಲ್ಲಿ ಏನಾಗ್ಬಿಡುತ್ತೆ, ಜಯ ಬಂದ್ರುವೆ, ಯಾಕೆಂದ್ರೆ ಇಲ್ಲಿರೋರೆಲ್ಲ ನನ್ನೋರೇನೆ. ಈಗ ಜಯ ಬರ್ಬೇಕು, ಇವ್ನ್ ಜಯ ಸಿಗ್ಬೇಕು ಅಂದ್ರೆ ಅಲ್ಲಿರೋರ್ನೆಲ್ಲ ಕೊಲ್ಬೇಕಾಗ್ ಬರುತ್ತೆ. ಆ ಕೊಲ್ಬೇಕಾಗ್ ಬಂದಾಗ ಈಗ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರು ಮತ್ತೆ ಆ ಮತ್ತೆ ಗುರುಗಳು ಎಲ್ಲರೂ ಇದ್ದಾರೆ, ಇಲ್ಲಿ ತಾತಂದ್ರು ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ಕೊಂದಾಗ ಅವ್ರನ್ನೇ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಹೆಂಡತಿ ಮಕ್ಳು ಗೋಳುಗಳನ್ನ ನೋಡ್ಬೇಕಾಗತ್ತೆ. ಮತ್ತೆ ಅವ್ರನ್ನೆಲ್ಲ ಕೊಂದೆ ಅನ್ನೋ ನೋವನ್ನ ನಾನು ಎದುರಿಸ್ಬೇಕಾಗತ್ತೆ ಗೆದ್ದಿದ್ರುವೆ. ಯಾಕೆಂದ್ರೆ ಅವ್ರನ್ನೆಲ್ಲಾ ಕಳ್ಕೊಂಡು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಲೌಕಿಕ ಸಂಪತ್ ಯಾಕಪ್ಪ ಬೇಕು, ಈ ಸಾಮ್ರಾಜ್ಯ ನನಗೆ, ಈ ಬಟ್ಟೆ. ಈಗ ನಮ್ಗೆ ಹೆಂಗೆ ಅಂದ್ರೆ ಯಾರಾದ್ರೂ ಸತ್ತಾಗ ನಮ್ಗೆ ಸೂತಕದ ಮನೆಯಲ್ಲಿ ನಾವು ಸಂಭ್ರಮಿಸಕ್ಕಾಗತ್ತೆ, ಒಳ್ಳೆ ಬಟ್ಟೆ ಹ್ಮ್ ಆಭರಣ ತೊಟ್ಕೊಂಡು. ಹಂಗೆ ಎಲ್ಲರನ್ನು ಕಳೆದ ಮೇಲೆ ಅಂತ ಸಾಮ್ರಾಜ್ಯದಲ್ಲಿ ನಾನು ಇದ್ದೇನು ಪ್ರಯೋಜನ? ನಾನ್ ಅದ್ರ ಮೇಲೆ ಎಲ್ಲರ ಸಮಾಧಿ ಮೇಲೆ ನಾನು ರಾಜ್ಯ ಆಭಾರ ಮಾಡ್ಬೇಕಾಗತ್ತೆ ಅನ್ನೋ ದ್ವಂದ್ವದಲ್ಲಿ ಇದ್ದಾನೆ. ನನ್ ಅವ್ನ್ಗೆ ಏನಾಗ್ಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನೋದು. ಅಂತ ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಆಳೋರಲ್ಲಿ ರಾಜ ವೈಭವದಿಂದ ಸಿಂಹಾಸನ ಮೇಲೆ ಹೆಂಗ್ ಕೂತ್ಕೊಳಕ್ ಆಗತ್ತೆ? ಎಲ್ಲಾರು ಕಳ್ಕೊಂಡ್ಮೇಲೆ ಆಳೋರ್ಗ್ ಉಡ್ದೋನೆ ಗೌಡ ಅನ್ನೋಂಗ್ ಆಗ್ಬಿಡುತ್ತಲ್ಲ, ಆ ತರ ಹ್ಮ್ ಆಗ್ಬಿಡುತ್ತೆ. ಅದಕ್ಕೆ ಹ್ಮ್ ಏನ್ ಮಾಡೋದು ಅನ್ನೋ ದ್ವಂದ್ವದಲ್ಲಿ ಅರ್ಜುನ ಇದ್ದಾನೆ. ಚೆನ್ನಾಗಿ ಹೇಳಿದ್ದೀರಾ ಸಂಧ್ಯಾಜಿ. ಬೇರೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಇಲ್ಲ ಹರಿ ಅಂದ್ರೆ ಓಂ. ಮುಂದಿನ. ಹೇಳಿ. ನಮ್ಮ ಪ್ರಿಯಾಂಕಾ. ಹಾ ಆ ಅದೇ ಹೇಳಿ ಪ್ರಿಯಾಂಕಾ. ಇಲ್ಲಿವರೆಗೂ ಕೇಳಿಸ್ಕೊಂಡೆ. ಅವ್ರು ಹೇಳ್ದಾಗೆ ಅವ್ರಿಗೆ ಈಗ ಅರ್ಜುನನ್ಗೆ ದ್ವಂದ್ವ ಇದೆ. ಈಗ ನಾನು ಏನೋ ಒಂದ್ ಕೆಲ್ಸ ಮಾಡ್ತೀನಿ ಅಂತಿದ್ರೆ ಆ ಇವಾಗ ಅರ್ಜುನನ್ಗೆನೆ ಮೊದ್ಲು ಅವ್ರಿಗೆ ಯುದ್ಧ ಮಾಡ್ಬೇಕು ಅನ್ನೋದೊಂದು ಅವ್ರಿಗೆ ಪೂರ್ತಿಯಾಗಿ ಯುದ್ಧ ಮಾಡ್ಬೇಕು. ಆ ಯುದ್ಧ ಯಾಕೆ ಮಾಡ್ತಿದೀವಿ, ಅದು ಯಾರ ಮಧ್ಯೆ ನಡೀತಿದೆ, ಕೌರವ ಪಾಂಡವರ ಮಧ್ಯೆ ಇದೆ, ಇವರೆಲ್ಲ ಇದ್ದಾರೆ. ಸೊ ಇದು ಯುದ್ಧ ನಡೀತಾ ಇದೆ, ಯುದ್ಧದಲ್ಲಿ ಜಯ ಬೇಕು ಅಂತ ಹೇಳಿ ಶುರು ಮಾಡ್ತಾರೆ. ಆದ್ರೆ ಈ ರೀತಿ ಅವ್ರಿಗೆ ಆಮೇಲೆ ಅವರು ಅಲ್ಲಿವರೆಗೂ ಅವ್ರಿಗೆ ಸಂಬಂಧಿಕರಿದ್ರು ಯುದ್ಧ ಜಯ ಅನ್ನೋದು ಹೀಗೆ. ಹ್ಮ್ ಈಗ ನಾನೇ ಏನೋ ಒಂದ್ ಕೆಲ್ಸ ಮಾಡ್ತಾ ಇದ್ರು, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಆ ಅದು ಗಮನ ಇದ್ದಾಗ, ಈಗ ಉದಾಹರಣೆಗೆ ಅಡಿಗೆ ಮನೆಯಲ್ಲಿ ನಾನು ಖಾರದ ಐಟಮ್ ಮಾಡ್ಬೇಕಾ ಸ್ವೀಟ್ ಐಟಮ್ ಮಾಡ್ಬೇಕಾ ಅಂತ ಒಂದ್ ಗೊತ್ತಿರ್ಬೇಕು. ಈ ಖಾರದ ಅಂತಿದ್ರೆ ಖಾರಕ್ ಬೇಕಾಗಿರೋದು ಎಲ್ಲಾ ಐಟಮ್ಸ್ ತಗೊಂಡು ಬೇಗ ಬೇಗ ಮಾಡ್ಬಿಡ್ತೀನಿ.
ಆ ಖಾರ ಮಾಡ್ಬೇಕಂತ ಹೋಗ್ಬಿಟ್ಟು ಸ್ವೀಟ್ ಐಟಮ್ಸ್ ಸಕ್ಕರೆ ಕಾಣಿಸ್ತು ನನಗೆ, ಅಲ್ಲಿ ಶಾವ್ಗೆ ಕಾಣಿಸ್ತಾ ಇದೆ, ಆ ಹೆಸರು ಬೇಳೆ ಕಾಣಿಸ್ತಾ ಇದೆ, ಪಾಯಸ ಹ್ಮ್ ಮಾಡ್ಬೇಕಂದ್ರೆ ಶಾವ್ಗೆನೂ ಕಾಣಿಸ್ತಾ ಇದೆ, ಹೆಸರು ಬೇಳೆನೂ ಕಾಣಿಸ್ತಾ ಇದೆ, ಆ ಮ- ಆ, ಮ- ಬೇರೆ ಸ್ವೀಟಿಗೆ ಬೇಕಾಗಿರುವಂತದ್ದೆಲ್ಲ ಕಾಣಿಸ್ತಿದೆ. ಆದ್ರೆ ನಾನು ಹೋಗಿರೋದ್ ಖಾರ ಮಾಡ್ಬೇಕು ಅಂತ. ಆದ್ರೆ ನಾನು ಅದ ಯಾವಾಗ ಹಾ ನಾನು ಅಡಿಗೆ ಮನೆ ಹಂಗಾದಾಗ ಸ್ಪಷ್ಟವಾಗಿ ನಾನ್ ಏನ್ ಮಾಡ್ಬೇಕು ಸ್ಪಷ್ಟವಾಗಿ ಅದನ್ನ ಹ್ಮ್ ಮಾಡಲ್ಲ. ಅದು ಒಳಗ ಅಡಿಗೆ ಮನೆಗೆ ಹೋದ್ಮೇಲೆ ಮರ್ತೋಗ್ಬಿಟ್ಟಿದ್ದೆ ನಾನು ಯಾಕೆ ಒಳಗಡೆ ಹೋದೆ ಅನ್ನೋದೇ ಮರ್ತ್ಬಿಟ್ಟೆ. ಕರೆಕ್ಟ್ ಆಗಿ ಹೊರಗಿಂದ ಹಿಡಿದು ಒಳಗಡೆವರೆಗೂ ಪೂರ್ತಿ ಕೆಲಸ ಮುಗಿಯೋವರೆಗೂ ನಾನು ಚಿತ್ರಾನ್ನ ಮಾಡಕ್ ಹೋಗ್ತಾ ಇದ್ದೀನಿ. ಹೊರಗಡೆ ಪ್ಲಾನ್ ಮಾಡ್ಕೊಂಡು ಒಳಗಡೆ ಕಿಚನ್ ಹೋದ್ಮೇಲೆ ಚಿತ್ರಾನ್ನಕ್ಕೆ ಏನ್ ಬೇಕೆಲ್ಲ ಪಟ 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 ತಗೊಂಡು ಮಾಡ್ಬಿಟ್ರೆ ಚಿತ್ರಾನ್ನ ಮುಗ್ದೇ ಹೋಗ್ಬಿಡುತ್ತೆ. ಬೇಕ್ರೆ ಮತ್ತೆ ನೆಕ್ಸ್ಟ್ ನನಗೆ ಪಾಯಸ ಮಾಡಕ್ಕೂ ಟೈಮ್ ಸಿಗುತ್ತೆ. ಬಟ್ ಅಡ್ಗೆ ಮನೆಗೆ ಹೋದ್ಮೇಲೆ ಚಿತ್ರಾನ್ನ ಮಾಡ್ಲಾ, ಪಾಯಸ ಮಾಡ್ಬೇಕಂದ್ರೆ ಅದ್ರಲ್ಲಿ ಯಾವ ಪಾಯಸ ಮಾಡ್ಲಿ, ಅದು ಚಪಾತಿ ಮಾಡ್ಲಾ ಅಂತ ಹೇಳಿ ಬರುತ್ತೆ. ಈ ತರ ಬೇರೆ 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 ಬಂದು ಅದು ಕೊನೆಗೆ ನಾನು ಏನ್ ಮಾಡಕ್ ಬಂದಿದ್ದೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಈ ಗೂಗಲ್ ಅಲ್ಲೂ ಕೆಲವೊಂದ್ಸಲ ಬಹಳ ಸಲ ಹಿಂಗೆ ಆಗುತ್ತೆ. ನಾನು ಏನೋ ಹುಡುಕ್ಬೇಕಂತ ಗೂಗಲ್ ಹಿಡ್ಕೊಂಡ್ ಕುಂದಿರ್ತೀನಿ, ಅಲ್ಲಿ ಇನ್ನೊಂದೇನೋ ನ್ಯೂಸ್ ಕಾಣಿಸ್ಬಿಡುತ್ತೆ, ಆ ನ್ಯೂಸ್ ಇಂದ ಹೋಗ್ಬಿಟ್ಟಿರ್ತೀನಿ. ಆಮೇಲೆ ಒಂದ್ ನಿಮಿಷ ವಾಟ್ಸಪ್ ಅಲ್ಲಿ ಏನೋ ಮೆಸೇಜ್ ಬಂತು, ಓಕೆ ವಾಟ್ಸಪ್ ಕರೆಕ್ಷನ್ ಮಾಡ್ತೀನಿ. ಮತ್ತೆ ಗೂಗಲ್ ಮತ್ತೆ ಹುಡುಕ್ಬೇಕಂತ ಹೋಗಿರ್ತೀನಿ. ಆದ್ರೆ ಗೂಗಲ್ ಇನ್ನೊಂದ್ ಯಾವ್ದೋ ಒಂದು ಡಿಸೈನ್ ಕಾಣಿಸ್ಬಿಡುತ್ತೆ, ಈ ಡಿಸೈನ್ ನಾಳೆ ನಂಗೆ ಹೆಲ್ಪ್ ಆಗುತ್ತೆ ಸ್ಕೂಲ್ಗೆ, ಇವತ್ತೇ ಎತ್ತಿ ಇಟ್ಕೊಂಡ್ಬಿಡೋಣ, ನಾಳೆ ಸಿಗಲ್ಲ. ಸೊ ಹಿಂಗೆ ನಾನ್ ಅರ್ಜುನನ್ಗುನು ಅವ್ರು ಬಂದಿದ್ ಯುದ್ಧ ಮಾಡಕ್ಕೆ, ಕೌರವ ಪಾಂಡವ್ರ ಮಧ್ಯೆ ಯುದ್ಧ ನಡೀತಾ ಇದೆ, ನನ್ ಜೊತೆಗೆ ಕೃಷ್ಣ ಇದ್ದಾರೆ, ಆ ಕಡೆ ಎದುರುಗಡೆ ಇದ್ದಾರೆ, ನಾನ್ ಯುದ್ಧ ಮಾಡಕ್ ಬಂದಿದ್ದೀನಿ ಅಂತ ಸ್ಪಷ್ಟವಾಗಿ ಬಂದಿರೋರು ಒಳಗಡೆ ಬಂದ್ಮೇಲೆ ಯುದ್ಧನ ಇದ್ರೆ ಇವರೆಲ್ಲ ಇರ್ತಾರ, ಇಲ್ಲೆಲ್ಲ ಸಂಬಂಧಿಕರಿದ್ದಾರ, ಅರ್ಜುನ ಅವ್ರು ಏನ್ ಮಾಡಕ್ ಬಂದೆ. ಸೊ ಹೀಗೆ ಪೂರ್ತಿಯಾಗಿ ಅವರು ಒಳಗಡೆ ಬಂದ್ಮೇಲೆ ಕಳ್ದು ಹೋಗ್ಬಿಟ್ರು. ಅಲ್ಲಿವರೆಗೂ ಅವರು ಎಚ್ಚರವಾಗಿ ಅವ್ರು ಪ್ರಾಪಂಚಿಕವಾಗಿದ್ರು, ಆಧ್ಯಾತ್ಮಿಕವಾಗಿದ್ರು, ಸಾತ್ವಿಕವಾಗಿದ್ರು. ಒಟ್ಟು ಹೊರಗಡೆ ಯುದ್ಧದಿಂದ ಹೊರಗಡೆ ಇರೋವರೆಗೂ ಒಂದ್ ಸ್ಪಷ್ಟತೆ, ನಾನ್ ಯುದ್ಧ ಮಾಡಕ್ ಹೊಟ್ಟಿದೀನಿ, ನಾ ಯುದ್ಧ ಮಾಡೇ ಮಾಡ್ತೀನಿ, ಜಯ ತಗೋತೀನಿ, ಇಷ್ಟ ಅವ್ರಿಗೆ. ಬಟ್ ಒಳಗಡೆ ಹೋದ್ಮೇಲೆ ಯುದ್ಧ ಬೇಕಾ, ಜಯ ಬೇಕಾ, ಎಲ್ಲ ಪ್ರಶ್ನೆ ಶುರು ಆಗಿದ್ದಕ್ಕೆ ಅವ್ರು ಏನ್ ಮಾಡ್ಬೇಕನ್ನೋದೇ ಅವರಿಗೆ ಈಗ ಹೊಳಿತಾ ಇಲ್ಲ ಅಂತ ಅನಿಸ್ತಮ್ಮ ನನಗೆ. ತುಂಬಾ ಚೆನ್ನಾಗಿ ಹೇಳಿದಾರ ಪ್ರಿಯಾಂಕಾಜಿ. ಹೇಗೆ ಅದೇ ಏನಾದ್ರು ಮಾಡಕ್ ಹೋಗ್ತೀವಿ, ಅಲ್ಲಿ ಏನೇನೋ ಆಗತ್ತಮ್ಮ. ಕಾಣಿಸಿದ್ರೆ ಇದು ನಾವು ಹೌದ್ ಏನು ಹೌದು. ಅಲ್ಲ ಗೂಗಲ್ ಅಂತೂ ನಿಜವಾಗ್ಲು ಬಹಳನೇ ಆಗುತ್ತೆ, ಇವತ್ತಿಗೂ ಆಗುತ್ತೆ ಗೂಗಲ್ ಅಲ್ಲಿ ಅಂತೂ. ಅದು ಏನೋ ಸ್ಕೂಲ್ ಬೇಕು ಅಂತ ಹುಡ್ಕೊಂಡ್ ಹೋಗಿರ್ತೀನಿ, ಅಲ್ಲಿ ಯಾವ್ದೋ ಒಂದು ಕ್ರಾಫ್ಟ್ ಕಾಣಿಸ್ತು, ಅಥವಾ ಸ್ಕೂಲಿಗೆ ಬಿಟ್ಟು ಇನ್ನೇನೋ ಬೇರೆ ಕಾಣಿಸ್ತು, ನ್ಯೂಸ್ ಕಾಣಿಸ್ತು ಅನ್ಕೊಂಡ್ ನಾನು ಏನ್ ಹುಡುಕ್ತಾ ಇದೀನಿ ಮರ್ತೋಗುತ್ತೆ. ಅದಕ್ಕೆ ಈ ನಡುವೆ ನಾನು ಏನ್ ಹುಡುಕ್ಬೇಕು ಫಸ್ಟ್ ಅದ್ ಹುಡುಕಿ ಮುಂದಿನ ಕೆಲಸ ಮಾಡೋಣ ಅಂತ ಗೂಗಲ್ ಅಲ್ಲಿ ಎಲ್ರಿಗೂ ಹಿಂಗ್ ಸಾಮಾನ್ಯವಾಗಿ ಆಗುತ್ತಮ್ಮ. ಈ ನಾವೆಲ್ಲ ಆಧ್ಯಾತ್ಮಿಕವಾಗಿ ನಾವ್ ಅರ್ಜುನರೇ ಅಲ್ವಾ, ಇವತ್ತಿಗೂ ಅದಕ್ಕೆ ಆಗುತ್ತೆ. ಆಗುತ್ತೆ. ನಾವು ಕೃಷ್ಣ ಅದಕ್ಕೆ ಅಲ್ವಲ್ಲ. ಆ, ಅದಕ್ಕೆ ಅಭ್ಯಾಸ ಮಾಡ್ತಾ ಮಾಡ್ತಾ ಸೊ ಇದು ಹ್ಮ್ ಇದು ಈ ಏನ್ ಇಲ್ಲಿ ಹೇಳ್ತಿದ್ದಲ್ಲ, ಇದು ನಮ್ಮ ಜೀವನಕ್ಕೆ ಬೇಕಾಗಿರೋದು. ಏನ್ ಮಾಡ್ಬೇಕು, ನನಗೆ ಏನ್ ಮಾಡ್ಬೇಕಂತ ಹೊಡ್ತೀನಿ ಫಸ್ಟ್ ಆ ಕೆಲಸ ಕರೆಕ್ಟ್ ಪ್ಲಾನ್ ಮಾಡಿ, ಆ ಪ್ಲಾನ್ ಪ್ರಕಾರ ಈಗ ಚಿತ್ರ ಮಾಡಕ್ ಹೋಗ್ತಿದೀನಿ, ಅದಕ್ಕೆ ಬೇಕಾಗಿರೋ ಐಟಮ್ಸ್ ಅಲ್ಲಿ ಶೇಂಗಾ ಇದೇನೋ ಇಲ್ಲ, ಚಿತ್ರಾನ್ನ ಮಾಡೇ ಮಾಡ್ತೀನಿ. ಯಾಕಂದ್ರೆ ಚಿತ್ರಾನ್ನ ಮಾಡಕ್ ಹೋಗಿದ್ದೀನಿ, ಅಕ್ಕಿ ಇದೆ ಅಂತ ಗೊತ್ತಿದ್ದೆ ನಾನು ಹೋಗಿದ್ದೀನಿ. ಕೊನೆ ಚಿತ್ರಾನ್ನ ಅಂತ ಆಗುತ್ತೆ, ಮೆಣಸಿನಕಾಯಿ ಇಲ್ಲಾನು ಖಾರ ಪುಡಿ ಹಾಕ್ಬಿಟ್ಟಾರೆ ಮಾಡ್ತೀನಿ, ಬಟ್ ಚಿತ್ರಾನ್ನ ಮಾಡ್ತೀನಿ ಅಂದ್ರೆ ಚಿತ್ರಾನ್ನ ಆಗುತ್ತೆ, ಅಕ್ಕಿ ಇದೆ ಅಂತ ಕನ್ಫರ್ಮ್ ಇದೆ. ಸೊ ಹಂಗೆ ಯುದ್ಧಕ್ ಬಂದಿದೀನಿ ಅಂದ್ಮೇಲೆ ಯುದ್ಧ ಮಾಡೋದೆ, ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು. ಸೊ ಹಂಗೆ ಅನಿಸ್ತಮ್ಮ ಹಿಂಗ್ ಹೇಳ್ತಿದಾರೆ ಅಂತ. ಸೂಪರ್ ಪ್ರಿಯಾಂಕಾ. ಬೇರೆ ಯಾರಾದ್ರೂ ಹೇಳೋದಿದ್ಯಾ? ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಗುರು ಅಂದ್ರೆ ಯಾರು? ಗುರು ಶಿಷ್ಯನ ಜೀವನದಲ್ಲಿ ಯಾವಾಗ ಕಾಣಿಸ್ಕೊಳ್ತಾರೆ? ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಏನು ಕೊಟ್ಟಿಲ್ಲ, ಆದ್ರೆ ಇದಕ್ಕೆ ಸಂಬಂಧಪಟ್ಟಿರೋದೆ ಅವನ ಹಂತ ಆಗಿದೆ. ಆದ್ರಿಂದ ಈ ಪ್ರಶ್ನೆ ಪ್ರಸ್ತುತವಾದದ್ದು ಅಂತಂದ್ಬಿಟ್ಟು, ಸಾವಿತ್ರಿಜಿ ಗುರು ಅಂದ್ರೆ ಯಾರು, ಗುರು ಶಿಷ್ಯನ ಜೀವನದಲ್ಲಿ ಯಾವಾಗ ಕಾಣಿಸ್ಕೊಳ್ತಾರೆ? ಗುರು ಅಂದ್ರೆ ನಮ್ಮನ್ನ ಕತ್ತಲಿನಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಗುರು ಹ್ಮ್ ಗುರಿಯನ್ನ ಮುಟ್ಟಿಸುವಂತ ಅವರು ಗುರು ಅಂತ. ಅಂದ್ರೆ ಈ ಶಿಷ್ಯ ಯಾವಾಗ ರೆಡಿ ಆಗ್ತಾನೋ ಆವಾಗ ಆ ಶಿಷ್ಯನ ಬಾಳಿನಲ್ಲಿ ಗುರುಗಳು ಸಿಗ್ತಾರೆ. ಈ ಶಿಷ್ಯನಿಗೂ ಹ್ಮ್ ಆ ಒಂದು ಸಾಧನೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಅವನಲ್ಲೂ ಕೆಲವು ಲಕ್ಷಣಗಳು ಬೇಕಾಗತ್ತೆ. ಶಿಷ್ಯನಲ್ಲೂ ಅವನೊಂದು ತಯಾರಿ ಆಗಿರ್ಬೇಕು ಆ ಶಿಷ್ಯ. ಆ ಹ್ಮ್ ಸಾಧನ ಚತುಷ್ಟಯ, ಸ- ಸಮಾಧಿ ಷಟ್ಕ ಸಂಪತ್ತಿ,
ಅಂತ ಕೆಲವೆಲ್ಲ ಇರತ್ತೆ. ಅಂತವೆಲ್ಲ ಆ ವಿವೇಕ ವೈರಾಗ್ಯ ಅದನ್ನೇ ಇವಾಗ ಅರ್ಜುನ ಅಲ್ಲಿ ಎಲ್ಲಾ ರೆಡಿ ಆಗಿದ್ದು ಇನ್ನೇನ್ ಮಾಡ್ಬೇಕು ಅಂದಾಗ ಅಲ್ಲಿ ಕಳ್ಕೊಂಡ್ಬಿಟ್ಟ. ಹಾಗಾಗಿ ಅವೆಲ್ಲಾನು ಬೇಕಾಗಿರತ್ತೆ. ಆ ಶಿಷ್ಯ ರೆಡಿ ಆದಾಗ ಗುರು ಬರ್ತಾರೆ ಅವನ ಬಾಳಿನಲ್ಲಿ ಅಂತ. ಧನ್ಯವಾದಗಳು ಸಾವಿತ್ರಿಜಿ. ಬೇರೆಯವರು ಯಾರಾದ್ರೂ ಏನಾದ್ರು ಹೇಳ್ತೀರಾ? ಇನ್ನೇನಿದೆ ಪ್ರಶ್ನೆ? ಅದು ಹೊಟ್ಟೋಯ್ತಲ್ವಾ? ಪ್ರಶ್ನೆ ಹಾಕ್ತೀನಿ ನೋಡಿ. ಗುರು ಹ್ಮ್. ಎಂದರೆ ಯಾರು? ಗುರು ಅದೇ ಆ ಶಿಷ್ಯ ಕೂಡ ಅವನು ಪೂರ್ತಿ ಶರಣಾಗ್ಬೇಕು. ಇವಾಗ ಹ್ಮ್. ಅರ್ಜುನ ಶರಣಾದಾಗ್ಲೇ ಕೃಷ್ಣ ಮುಂದುವರಿಸ್ತಾನೆ. ಎಲ್ಲಿ ಮುಂದಿನ ಜ್ಞಾನವನ್ನ ಶ್ಲೋಕದಲ್ಲಿ ದ್ವಂದ್ವದಲ್ಲಿ ನೋಡೋಣ. ಸಿಕ್ಕಾಕೊಂಡಿದ್ದಾನೆ, ಎಲ್ಲಿ ಯಾವ ತರ ಈ ಅರ್ಜುನನನ್ನ ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ಪರಮಾತ್ಮ ಹೇಳ್ತಾ ಹೋಗ್ತಾನೆ ಮುಂದೆ ಅಂತ. ಧನ್ಯವಾದಗಳು ಸಾವಿತ್ರಿಜಿ. ಇನ್ನು ಏನಾದ್ರು ಪಾಯಿಂಟ್ಸ್ ಆಡ್ ಮಾಡೋದಿದ್ರೆ ಯಾರಾದ್ರೂ ಆಡ್ ಮಾಡ್ಬೋದು. ಅದು ನಮ್ಗೆ ದೇಹಕ್ಕೆ ಕಾಯಿಲೆ ಬಂದಾಗ ನಾವು ವೈದ್ಯರ ಹತ್ರಕ್ಕೆ ಹೋಗ್ತೀವಿ. ನನ್ಗೆ ಹಿಂಗೆ ಆ ನೋವು ಈ ನೋವು ಔಷಧಿ ಕೊಡಿ ಅಂತ. ಅವಾಗಷ್ಟೇ ಡಾಕ್ಟರ್ಗೆ ನಮ್ಮ ಕಾಯಿಲೆಗಳೇನು ಅಂತ ಗುರುತಿಸಿ ಅವರು ಔಷಧಿ ಕೊಡಕ್ ಸಾಧ್ಯ. ಹಾಗೆ ಇಲ್ಲಿ ನಮ್ಮ ಮನಸ್ಸುಗಳು ನೋವು ಬಂದಾಗ್ಲೂ ನಾವು ಮನೋವೈದ್ಯರ ಹತ್ರ ಹೋಗ್ತೀವಿ. ಹೋಗಿ ನಾವು ಹೇಳ್ಕೊಂಡಾಗ ನಮ್ಗೀಗಾಗಿದೆ ಅನ್ನೋ ಮಾನಸಿಕ ಕಾಯಿಲೆಗಳನ್ನ ಆ ಮನೋರೋಗ ಗುಣಪಡಿಸೋಕೆ ಆ ಡಾಕ್ಟರ್ಗೂ ಸಾಧ್ಯ ಆಗುತ್ತೆ. ಅಲ್ಲಿ ಮನೋಚಿಕಿತ್ಸಕರು ಏನ್ ಮಾಡ್ತಾರೆ, ಅದಕ್ ಬೇಕಾದ ಕೌನ್ಸಿಲಿಂಗು ಮತ್ತೊಂದೋ ಮಾಡಿ ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ. ಹಾಗೆ ನಮ್ಗೆ ಈಗ ಏನಾಗ್ಬಿಟ್ಟಿದೆ, ಜೀವನದಲ್ಲಿ ಅಂಧಕಾರದಲ್ಲಿ ಇದೀವಿ, ಅಜ್ಞಾನದಲ್ಲಿ ನಮ್ಗೆ ಏನ್ ಆಗ್ತಿದೆ, ನಮ್ ಜೀವನದಲ್ಲಿರೋ ದ್ವಂದ್ವಗಳನ್ನು ಯಾರು ಪರಿಹರಿಸ್ಬೋದು? ಈಗ ಏನಾಗ್ಬಿಟ್ಟಿದೆ, ಎಲ್ಲರೂ ಈಗ ಹಿಂದಿನ ಕ್ಲಾಸ್ ನಲ್ಲಿ ನಾನು ಹೇಳ್ದಂಗೆನೆ ಎಲ್ಲರೂ ಈಗ ನಮ್ಮ ಇಂಡಿಯಾದಲ್ಲೇ ಇರ್ಬೋದು, ತುಂಬಾ ಜನ ಎಲ್ಲರೂ ಮಾನಸಿಕ ಸಮಸ್ಯೆಯಿಂದ ತೊಳಲ್ತಾ ಇದೀವಿ, ಮನೋರೋಗಿಗಳಾಗ್ಬಿಟ್ಟಿದೀವಿ ಎಲ್ಲರೂನು. ಯಾಕೆಂದ್ರೆ ಹಿಂದೆ ಎಲ್ಲ ಆ ಕುಟುಂಬಗಳು ಒಗ್ಗೂಡಿರ್ತಿತ್ತು. ಅಲ್ಲಿ ನಮ್ ಏನೇ ಇದಿದ್ರು ಓಪನ್ ಅಪ್ ಆಗ್ತಿದ್ವಿ, ಎಲ್ಲರ ಹತ್ರ ಏನೇ ಸಮಸ್ಯೆ ಇದ್ರು ಹೇಳ್ಕೊತಾ ಇದ್ವಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈ ಗ್ಯಾಜೆಟ್ ಗಳಿಂದ ಮತ್ತೆ ಮಾಧ್ಯಮಗಳಿಂದ ಟಿವಿ ಮತ್ತೊಂದ್ರಿಂದ ನಾವು ಮುಕ್ತವಾಗಿ ಒಬ್ರಿಗೊಬ್ರು ಮಾತಾಡಕ್ ಆಗ್ತಾನೆ ಇಲ್ಲ. ಒಂದು ಊಟಕ್ ಕೂತ್ರುನು ಟಿವಿನಲ್ಲಿ ನ್ಯೂಸ್ ನೋಡ್ತಾನೋ, ಧಾರಾವಾಹಿ ನೋಡ್ತಾನೋ, ಫಿಲಂ ನೋಡ್ತಾನೋ, ಅಲ್ಲೂ ಮಾತಾಡ್ತಿಲ್ಲ. ಮೊದಲು ನಾವಿರುವಾಗ ಚಿಕ್ಕವರು ಎಲ್ಲರೂ ಒಟ್ಟಿಗೆ ಕೂತ್ಕೋತಿದ್ವಿ ಊಟಕ್ಕೆ. ಎಲ್ಲರೂ ಕೂತ್ಕೊಂಡು ಅವತ್ ಏನೇನ್ ಆಯ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ ಸ್ಕೂಲಲ್ಲಿ ಇರ್ಬೋದು, ಅಥವಾ ಈಗ ಒಂದ್ ರಜಕ್ ಊರ್ಗ್ ಹೋದ್ರೆ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮದಿರುಗಳೆಲ್ಲರ ಹತ್ರನೂ ನಮ್ಮ ಅಮ್ಮದಿರೆಲ್ಲ ಕೂತ್ಕೊಂಡು ಎಷ್ಟ್ ಚೆನ್ನಾಗ್ ಅವ್ರ ಕಷ್ಟ ಸುಖಗಳನ್ನ ನಮ್ಮ ಮನೇಲಿ ಹಿಂಗೆ ಅಂತ ಹೇಳ್ಕೊತಿದ್ರು. ಆಗ ಅಯ್ಯೋ ಬಿಡ ಇದೆಲ್ಲ ಏನ್ ದೊಡ್ಡ ಸಮಸ್ಯೆ ಅಲ್ಲ ಅಂತ ಇನ್ನೊಬ್ರು ಸಮಾಧಾನ ಮಾಡ್ತಿದ್ರು. ಮಕ್ಳು ನಾವು ಅಷ್ಟು ಅಯ್ಯೋ ಅವ್ನು ಹೊಡ್ದ ಅವ್ನ ಹಿಂಗಾಯ್ತು ಆಚೆ ಆಡಕ್ ಹೋಗ್ತಿದ್ವಿ. ಈಗ ಮಕ್ಳು ಆಚೆ ಆಡಕ್ಕೂ ಹೋಗಲ್ಲ. ಏನೋ ಕಟ್ಟಾಯ್ತು ಸಂಜಯ್ ಜಿ. ಒಂದ್ ನಿಮಿಷ ನೆಟ್ವರ್ಕ್ ಇದಾಯ್ತಮ್ಮ. ಹಾ ಸರಿ. ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಹಾಗಾಗಿ ಹಾ. ಸಮಸ್ಯೆಗಳನ್ನೆಲ್ಲ ಮಕ್ಕಳು ಸಹ ಹೇಳ್ಕೊಳಕ್ ಆಗ್ತಾ ಇಲ್ಲ. ಏನೋ ಅಲ್ಲಿ ಶಾಲೆನಲ್ಲಿ ಸಮಸ್ಯೆ ಆಗಿದ್ರೆ ಅದನ್ನ ಹೇಳ್ಕೊಳಕ್ ಬಂದ್ರು ನಾವು ಪೇರೆಂಟ್ಸ್ ನಾವು ಅದನ್ನು ಸಹನೆಯಿಂದ ಕೇಳಿಸ್ಕೊತಾ ಇಲ್ಲ ಇವತ್ತು. ಏ ಇರೋ ಮಾತಾಡ್ಬೇಡ, ನಾನ್ ಧಾರಾವಾಹಿ ನೋಡ್ಬೇಕು, ಇರೋ ನಾನ್ ಪಿಕ್ಚರ್ ನೋಡ್ತಿದ್ದೀನಿ, ಅವ್ರನ್ನ ಹೇಳಕ್ಕೆ ಬಿಡಲ್ಲ ನಾವು. ಅವಾಗ ಅವ್ರು ಓಪನ್ ಅಪ್ ಆಗಕ್ಕೆ ಆಗಲ್ಲ, ಒಳಗಡೆನೆ ನೋವು ತಿಂತಿರ್ತಾರೆ. ಅವಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ, ಹಂಗಾಗ್ಬಿಡುತ್ತೆ ಎಲ್ಲಾರ್ಗುನು. ಹಂಗಾಗಿ ಎಲ್ಲಾರೂನು ಮನೋರೋಗಿಗಳಾಗ್ಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಗೀಗ ಸದ್ಗುರು ಪ್ರಭುಜಿಯವರು ನಮ್ಗೆ ಒಳ್ಳೆ ಬೆಳಕು ಸಿಕ್ಕಿದ್ದಾರೆ ಗುರುಗಳು. ಅವ್ರ ಮುಖೇನ ನಮ್ಗೆಲ್ಲರಿಗೂ ಈಗ ಭವರೋಗ ಬಂದ್ಬಿಟ್ಟಿದೆ. ಈ ಭವರೋಗನ್ ನಿಜ ನನಗೆ ಅನಿಸ್ತಿದೆ, ಈಗ ನನಗೆ ನನ್ನ ಸಮಸ್ಯೆಗಳನ್ನ ಯಾರ ಹತ್ರನು ಹೇಳ್ಕೊಳಕ್ ಆಗದೆ ಹಿಂಗಪ್ಪ ನಾವ್ ಇದ್ರಿಂದ ಆಚೆ ಬರೋದು ಅನ್ನೋ ತುಂಬಾ ತುಂಬಾ ನಾನೇ ಪ್ರಪಂಚದಲ್ಲಿ ಹೆಚ್ಚು ನೋವು ತಿಂತಿದ್ದೀನೇನೋ, ನನಗೆ ಸಮಸ್ಯೆ ಜಾಸ್ತಿ ಏನೋ ಅಂತಿತ್ತು. ಹಿಂಗಿರುವಾಗ ನಮ್ಗೆ ಏನಾಗ್ಬಿಡುತ್ತೆ, ಏನ್ ಮಾಡ್ಬೇಕು ಮುಂದೆ ಅನ್ನೋದೇ ಗೊತ್ತಾಗಲ್ಲ. ಅದ್ರಲ್ಲೇ ಕೂತ್ಬಿಟ್ಟಿರ್ತೀವಲ್ಲ ನಾವು, ನಮ್ಗೆ ಪರಿಹಾರದ ದಾರಿನೇ ಕಾಣಿಸ್ತಿರಲ್ಲ. ಅಂತ ಸಮಯದಲ್ಲಿ ಸದ್ಗುರುಗಳಂತವ್ರು ಸಿಕ್ಕಿದಾಗ ಇದೆಲ್ಲ ನಮ್ಗೆ ಹೇಳ್ಕೊಟ್ರಲ್ಲ, ಷಟ್ ಸಂಪತ್ತಿಗಳ ಮೂಲಕ ಇದ್ಯಾವುದು ಶಾಶ್ವತ ಅಲ್ಲಪ್ಪ, ಎಲ್ಲ ಬರುತ್ತೆ ಹೋಗುತ್ತೆ. ನೋವು ನಮಗಲ್ದೆ ಇನ್ಯಾರಿಗ್ ಬರುತ್ತೆ, ಮನುಷ್ಯನಿಗಲ್ದೆ ಮರಕ್ ಬರಕ್ ಸಾಧ್ಯನೇ? ಈ ನೋವುಗಳನ್ನೆಲ್ಲ ಇವತ್ತು ಹಗಲಿರುತ್ತೆ, ನಾಳೆ ರಾತ್ರಿ ಇರುತ್ತೆ, ನಾಳೆ ರಾತ್ರಿ ಇರುತ್ತೆ, ಮತ್ತೊಂದು ಹಗಲಾಗುತ್ತೆ. ಹಿಂಗೆ ನೋವು ಕಷ್ಟ ಸುಖ ದುಃಖಗಳೆಲ್ಲ ಬರುತ್ತೆ, ಕ್ಷಣಿಕ ಮಾತ್ರದಲ್ಲಿ ಹೊರಟೋಗ್ಬಿಡುತ್ತೆ. ಅದಕ್ಕಾಗಿ ನೀನು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಮನಸ್ಸನ್ನ ಶಾಂತಗೊಳಿಸ್ಕೊಂಡು, ಧ್ಯಾನದ ಮೂಲಕ ಮನಸ್ಸನ್ನ ಶಾಂತಗೊಳಿಸ್ಕೊಂಡು ಮುಂದೆ ನಾವ್ ಏನ್ ಮಾಡಬಹುದು ಅನ್ನೋದನ್ನ ನಮ್ಗೆ
ಪ್ರಭುಜಿಯವ್ರು ತಿಳಿಸ್ಕೊಡ್ತಿದ್ದಾರೆ. ಇದನ್ನ ನೀವುಗಳು ಸಹ ಅಲ್ಲಿ ನಾವು ಕೇಳಿದ ಟಾಕ್ನ ಮನನ ಕ್ಲಾಸ್ಗಳಲ್ಲಿ ಇನ್ನೂ ಚೆನ್ನಾಗಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದೀರಿ, ಹೇಗ್ ಮಾಡ್ಬೋದು ಅಂತ. ಹೀಗಾಗಿ ಗುರುವಿನ ಅವಶ್ಯಕತೆ ಇವತ್ತು ಎಲ್ಲರಿಗೂ ಇದೆ. ನಮ್ಮೆಲ್ಲರಿಗೂ ಭಗವಂತ ಬರಕ್ ಆಗಲ್ಲ, ಅದಕ್ಕೇನೆ ಗುರು ದೇವೋ ಮಹೇಶ್ವರ ಅಂದಿರೋದು ಅದಕ್ಕೇನೆ. ಗುರುನೇ ದೇವ್ರು, ಅವರೇ ನಮ್ಗೆ ಪ್ರತ್ಯಕ್ಷ ದೇವ್ರು. ಅವ್ರ ಹತ್ರ ನಮ್ ಕಷ್ಟ ಎಲ್ಲ ನಾವು ಓಪನ್ ಅಪ್ ಆಗಿ ಹೇಳ್ಕೊಂಡ್ರೆ ನಮ್ಮ ಸಮಸ್ಯೆಗಳಿಗೆ ದಾರಿ ಕಾಣುತ್ತೆ ಅನ್ನೋದನ್ನ ಹೇಳ್ಬೋದು. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಸಂಧ್ಯಾಜಿ. ಬೇರೆ ಯಾರಾದ್ರೂ ಹಂಚ್ಕೊಳ್ತೀರಾ? ಭಾರತಿ ಮೇಡಮ್, ನಾನು ಹೇಳ್ತೀನಿ, ಸ್ವಲ್ಪ ಗೊತ್ತಿರೋ ಹ. ಅಷ್ಟು ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಗುರುಗಳು ಬೇಕೇ ಬೇಕು. ಅದರಲ್ಲಿ ತಂದೆ ಮೊದಲನೇ, ತಾಯಿನೇ ಮೊದಲನೇ ಗುರು. ನೆಕ್ಸ್ಟ್ ತಂದೆ ಕೂಡ ಅವ್ರ ಜೀವನದ ಅನುಭವಗಳಿಂದ ತನ್ನ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಕೊಡುವಂತ ಗುರುಗಳಾಗ್ತಾರೆ. ಈ ಮಹಾಭಾರತದ ಯುದ್ಧ ಕಾರಣ ಇದಿರಬಹುದೇನೋ. ಯಾಕೆಂದ್ರೆ ಧೃತರಾಷ್ಟ್ರ ಧೃತರಾಷ್ಟ್ರನೇನೋ ಕುರುಡ, ಆದ್ರೆ ಗಾಂಧಾರಿನೂ ನನ್ ಗಂಡ ಕುರುಡ ಆಗಿದ್ದಾನೆ, ಅವ್ನ್ ನೋಡ್ದೇ ಇರೋ ಪ್ರಪಂಚ ನನ್ಗೂ ಬೇಡ ಅಂತ ಕಣ್ಮುಚ್ಕೊಂಡ್ ತಾನು ಬಟ್ಟೆ ಕಟ್ಕೊಂಡ್ ಸುಮ್ನೆ ಆಗ್ಬಿಟ್ಲು. ಆದ್ರೆ ತನ್ ಮಕ್ಳು ಯಾವ ರೀತಿ ಬೆಳೀತಾ ಇದ್ದಾರೆ, ಯಾವ ರೀತಿ ಒಂದು ಸಮಾಜಕ್ಕೆ ಒಳ್ಳೇದ್ ಮಾಡ್ತಿದಾರ, ಸರಿಯಾಗಿ ವಿದ್ಯೆ ಕಲಿತಾರ, ಇದ್ಯಾವ್ದೋ ಒಳಗೆ ಅಷ್ಟೊಂದಾಗಿ ಹಿಡಿಸ್ಕೊಂಡ್ಲಿಲ್ಲ. ಆದ್ರೆ ಕುಂತಿ ಹಂಗ್ ಮಾಡ್ಲಿಲ್ಲ. ಯಾಕೆಂದ್ರೆ ತನ್ ಗಂಡ ಸತ್ಮೇಲೆ ತಾನು ಸಹಗಮನ ಮಾಡಿ ಹೊಟ್ಟೋಗ್ಬಿಡ್ಬೋದಾಗಿತ್ತು. ಆದ್ರೆ ಅವಳು ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ಲು. ಇವ್ರನ್ನ ಒಳ್ಳೆ ದಾರಿ ತರಬೇಕು ಅನ್ನೋ ಒಂದು ಧರ್ಮದ ಕಡೆ ನಡೆಸ್ಬೇಕು ಅನ್ನೋ ಒಂದು ಇದಕ್ಕೆ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಅವಳು ಒಳ್ಳೆ ದಾರಿ, ಮಕ್ಕಳನ್ನ ಒಳ್ಳೆ ಕಷ್ಟಪಟ್ಟು ಎಂತ ಕಷ್ಟದಲ್ಲಿ ಕೂಡ ತಾನು ಧೃತಿ ಕೆಡದಿಲ್ಲ. ತನ್ನ ಮಕ್ಕಳನ್ನ ಒಳ್ಳೆ ದಾರಿಗೆ ತಂದು ಧರ್ಮವಂತರನ್ನಾಗಿ ಮಾಡಿದ್ಲು. ಮತ್ತೆ ಇಂಥ ಕೃಷ್ಣನಂತ ಗುರು ಸಿಕ್ಕಿದ್ಮೇಲೆ ಅವ್ರ ಖಂಡಿತ ಜಯ ಸಿಕ್ಕೇ ಸಿಕ್ತು ಅನ್ನೋ ಒಂದು ಇದು ನನ್ಗೆ. ಗುರು ತಾಗಿದ್ದಾರೆ ಅಂದ್ರೆ ಗುರುವಿನ ಸ್ಪರ್ಶ ಆದ್ರೆ ಅಥವಾ ಗುರುವಿನ ಒಂದು ಕರುಣೆ ಇದ್ರೆ ನಾವು 4 ಜನರಲ್ಲಿ ಗುರ್ತಾಗ್ತೀವಿ. ಗುರುನೇ ಇಲ್ದಿದ್ರೆ ನಮ್ಮ ಜೀವನ ಸೊನ್ನೆ. ಅದು ಸೊನ್ನೆ ಅಂದ್ರೆ ಸೊನ್ನೆ, ಹಿಂದೆ ಒಂದು ಅಂಕಿ ಹಾಕಿದ್ರೇನೆ ಅದಕ್ಕೆ ಬೆಲೆ. ಹಂಗಾಗಿ ಯಾವ್ದೇ ಒಬ್ರಿಗೂ ಗುರು ಅನ್ನೋದು ಇರ್ಲೇಬೇಕು. ಗುರು ಇದ್ರೇನೆ ನಾವು ಗುರು ಹಿಂದೆ ಇದ್ರೆ ಮುಂದೆ ಗುರಿ ಸಾಧಿಸೋಕೆ ಒಳ್ಳೆ ಒಂದು ಇದು ಸಿಗತ್ತೆ ಅನ್ನೋ ಗುರಿಯನ್ನ ತಲುಪಕ್ ಸಾಧ್ಯ. ತಲುಪಬಹುದು. ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ ಭಾರತಿಜಿ. ಇದ್ರ ಹಾಗೆ ಬಗ್ಗೆ ಒಂದು ಇವಾಗ ಹಾಡಿದೆ, ಹೇಳ್ಬೋದಾ ಮೇಡಮ್? ಖಂಡಿತ ನಾನು ಹೇಳಿ. ಹಾಗೆ ಅನ್ಕೊಂಡೆ, ಹೇಳಿ. ಒಂದೇ ಒಂದು ಹಾಡು ಹೇಳಿ ಒಂದ್ ನಿಮಿಷ. ಹೇಳಿ ಹೇಳಿ ಹೇಳಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿನ, ಭಾರತೀವ್ರೆ? ಇಲ್ಲ, ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆ ಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆ ಗೆಲ್ಲಿ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಕಿ, ಸೊನ್ನೆಗಾಗ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆ ಗೆಲ್ಲಿ ಬೆಲೆ ಇದೆ. ಗುರುವೆ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ, ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕು ತಂದು ತುಂಬಿರಿ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆ ಗೆಲ್ಲಿ ಬೆಲೆ ಇದೆ. ನಿಮ್ಮ ನಳಿದ ನನ್ನ ಬದುಕು ನಿಮ್ಮಾಣೆಗೂ ಶೂನ್ಯವು, ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಭರಿತವು. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆ ಗೆಲ್ಲಿ ಬೆಲೆ ಇದೆ. ಅಂಕಿ ಇದ್ದರೇನೆ ತಾನೆ ಬೆಲೆಯು ಇಹುದು ಸೊನ್ನೆಗೆ, ಹಿಂದೆ ಗುರುವು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆ ಗೆಲ್ಲಿ ಬೆಲೆ ಇದೆ. ಬಹಳ ಚೆನ್ನಾಗಿ ಹೇಳಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಹೀಗೆ
ಎಲ್ಲ ನಿಮ್ಮ ನಿಮ್ಮ ಪ್ರತಿಭೆಗಳು ಏನೇನಿದ್ರು ಸಾಂಖ್ಯಯೋಗದಲ್ಲಿ ಈಗ ಸಂಖ್ಯೆಗೆ ಎಷ್ಟು ಬಂದು ಬೆಲೆ ಇದೆ ಅನ್ನೋದನ್ನ ತೋರಿಸ್ಕೊಟ್ರು ಭಾರತೀಜಿಯವರು. ಧನ್ಯವಾದಗಳು ಭಾರತಿ. ಈ ಥ್ಯಾಂಕ್ ಯು ಒಂದು ಮಾತಾಡಿ. ವೇದಿಕೆ ದ- ತೆರೆದಿದೆ, ನೀವೆಲ್ಲ ಧನ್ಯವಾದಗಳು ಈ ಭಾರತೀಜಿ ಅವರೇ, ಹಂಚ್ಕೊಳ್ಬೋದು. ಹಾ, ಚೆನ್ನಾಗಿರೋದು. ಧನ್ಯವಾದಗಳು. ಮತ್ತೆ ಸಾವಿತ್ರಿ ಅವ್ರು ಏನು ಹೇಳ್ಬೇಕು ಅಂತಿದ್ರಿ? ಅವರು ಹಾಡು ನೆನಪಿಸ್ಕೋತಾ ಇದ್ರಲ್ವಾ, ಈ ಹಾಡ ಗುರುವಿನ ಇಲ್ಲ, ಗುಲಾಮ ಬುಕ್ ನಾನು ತೆಗಿತಾ ಅಂತ ಇದ್ರೇನೋ ಅಷ್ಟೇ. ಅದ ಅಂತಂದೆ, ಓಕೆ, ಅದಲ್ಲ, ಇದು ಕೇಳಿದ್ದೆ, ಚೆನ್ನಾಗಿದೆ ಇದು ಹಾಡು. ಈಗ 2.6 ಮೇಲೆ ಬೇರೆ ಏನೋ ಸಂಶಯ ಇಲ್ಲ ಅಲ್ವಾ? ಮುಂದೆ ಹೋಗ್ಬೋದಾ ನಾವು? ಅಂದ್ರೆ ಈಗ ಏನು, ಇಲ್ಲಿ ಅವನು ಇನ್ನು ತುಂಬಾ ಆ, ಶೋಕತಪ್ತನಾಗಿರ್ತಾನೆ. ಅವನಿಗೆ ಮಮಕಾರದಿಂದ ಅವನಿಗೆ ದುಃಖ ಅನ್ನೋದು ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ಅರ್ಜುನನಿಗೆ. ಹೇಳಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಯುದ್ಧ ಮಾಡಿದ್ರೆ ನಾನು ಗೆಲ್ತೀನೋ ಇಲ್ವೋ, ಅವರೇ ಗೆಲ್ಬಹುದು ಅಥವಾ ನಾನೇ ಗೆಲ್ಬಹುದು, ಅಥವಾ ಗೆದ್ರೂ ಸಹ ಏನು ಪ್ರಯೋಜನ? ಹೀಗೆ ಅನೇಕ ರೀತಿಯಲ್ಲಿ ಅವನಿಗೆ ದ್ವಂದ್ವಗಳು ಉಂಟಾಗಿ ಯಾವುದನ್ನು ಅವನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಮನಸ್ಸು, ನಮ್ಮ ಅಂತಃಕರಣ ಅನ್ನೋದರಲ್ಲಿ ಆ, 4 ವಿಧವಾದಂತಹ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಅಂತಃಕರಣದಲ್ಲಿ 4: ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಅಂತ 4 ರೀತಿಯಲ್ಲಿ ಅವುಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡೋದ್ರಿಂದ ನಾವು ಇಂದ್ರಿಯಗಳು ಹೊರಗಿನ ಪ್ರಪಂಚದಲ್ಲಿ ವಿಷಯಗಳನ್ನ ತೆಗೆದುಕೊಂಡ್ಬರುತ್ತೆ. ಅವುಗಳನ್ನ ನಮ್ಮ ಮನಸ್ಸಿಗೆ ಕಳುಹಿಸುತ್ತವೆ. ಆ ಮನಸ್ಸು ಆ, ಏ- ಅದು ಹೇಳಬೇಕು, ಏನು ಬುದ್ಧಿಗೆ ಅದು ಡೈರೆಕ್ಟ್ ಮಾಡಬೇಕು. ಈ ಕೆಲಸವನ್ನ ನಾನು ಮಾಡ್ಲಾ ಬಿಡ್ಲಾ ಅನ್ನೋದನ್ನ ಬುದ್ಧಿಗೆ ಹೇಳಬೇಕು. ಆ ಬುದ್ಧಿ ತನ್ನ ಹಿಂದಿನ ಅನುಭವಗಳ ಮೇಲೆ ಅದು ಚಿತ್ತದಲ್ಲಿ ಶೇಖರಣೆ ಆಗಿರುತ್ತೆ. ಆ ಅನುಭವಗಳ ಆಧಾರದ ಮೇಲೆ ಅದು ನೀನು ಈ ಕೆಲಸ ಮಾಡಬಹುದು ಅಂತ ಆ, ಹೇಳುತ್ತೆ, ಮನಸ್ಸಿಗೆ ಹೇಳುತ್ತೆ. ಆ ಮನಸ್ಸು ಏನ್ ಮಾಡುತ್ತೆ ಆವಾಗ? ನಮ್ಮ ಕರ್ಮೇಂದ್ರಿಯಗಳಿಗೆ ಸಂದೇಶವನ್ನ ಕಳಿಸುತ್ತೆ. ಆಗ ಕರ್ಮೇಂದ್ರಿಯಗಳು ಆ ಚಟುವಟಿಕೆಗಳನ್ನ ಏನ್ ಮಾಡ್ಬೇಕು ಅದನ್ನ ಮಾಡುತ್ತೆ. ಅವಾಗ ನಾನ್ ಮಾಡಿದೆ ಅಂತ ಅಂದ್ಬಿಟ್ಟು ಅಹಂಕಾರ ಹೇಳುತ್ತೆ. ಅಂದ್ರೆ ಎಲ್ಲದಕ್ಕಿಂತ ಮೇಲೆ ಎತ್ತರವಾಗಿರುವಂತಹದ್ದು ಬುದ್ಧಿಯೇ. ಇವನಿಗೆ ಏನಾಗಿದೆ? ಈಗ ಮನಸ್ಸಿನಲ್ಲಿ ಗೊಂದಲಗಳು ಹುಟ್ಕೊಂಡ್ಬಿಟ್ಟಿದೆ. ತುಂಬ ಫುಲ್ ಯೋಚನೆಗಳು, ವೃತ್ತಿಗಳು ಅವನನ್ನ ಪೂರ್ತಿಯಾಗಿ ತುಂಬಿಕೊಂಡು ಹೋಗಿರೋದ್ರಿಂದ ಅವನಿಗೆ ಮ ಆ ಮನಸ್ಸು ಅಷ್ಟೊಂದು ಆ, ಏನು ದ್ವಂದ್ವಗಳಿಂದ ಕೂಡಿ, ವೃತ್ತಿಗಳಿಂದ ಕೂಡಿ, ಆ ಮಮಕಾರದ ಒಂದು ವಾಂಚಲ್ಯದಿಂದ ಅವನು ತುಂಬ ಹೋಗಿರೋದ್ರಿಂದ ಆ ಬುದ್ಧಿ ಸಹ ಮಸುಕಾಗ್ಬಿಟ್ಟಿದೆ. ಆ ಬುದ್ಧಿ ಮಸುಕಾಗಿರೋದ್ರಿಂದ ಅವನಿಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಬುದ್ಧಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಆ ಮನಸ್ಸಿನ ಒಂದು ಆ ವೇದನೆಯಿಂದ. ಅದಕ್ಕಾಗಿ ಆ ಮನಸ್ಸಿನ ವೇದನೆಗಳನ್ನ ಎಲ್ಲಿ ನಾವು ಸರಿ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈ ಒಂದು ಪ್ರಪಂಚದಲ್ಲಿ ನಾವು ವ್ಯವಹಾರ ಮಾಡುವಾಗ ನಾವು ಯಾವುದಕ್ಕೆ ಮಹತ್ತರವಾದ ಮ್, ಒಂದು ಒತ್ತನ್ನು ಕೊಡಬೇಕು? ಇಲ್ಲ, ನಾನು ಏನ್ ಮಾಡಬೇಕು? ನನ್ನ ಬುದ್ಧಿಯನ್ನ ಚುರುಕುಗೊಳಿಸ್ಬೇಕು, ವಿವೇಕವನ್ನ ಅಲ್ಲಿ ಕೆಲಸ ಮಾಡೋದಕ್ಕೆ ಬಿಡಬೇಕು. ಆವಾಗ ನಾನು ನನ್ನ ಮನಸ್ಸನ್ನ ಶಮನ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿದ್ದಾಗ ಆ ಬುದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಬುದ್ಧಿ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಆ ರೀತಿಯಲ್ಲಿ ನಾನು ಇದ್ಬಿಡ್ತೀನಿ. ಆಗ ಏನು ಮಾಡಕ್ಕಾಗದೆ ಇದ್ದಾಗ ನನಕ್ಕಿಂತಲೂ ಎತ್ತರವಾದ ಒಂದು ಶಕ್ತಿಗೆ ನಾನು ಶರಣಾಗಬೇಕು. ಆಗ ಶರಣಾದಾಗ ನನ್ನ ಸಮಸ್ಯೆ ಏನು ಅನ್ನೋದನ್ನ ಗುರುತಿಸಿ ಅಲ್ಲಿ ತಕ್ಕ ಪರಿಹಾರವನ್ನ ಕೊಡ್ತಾರೆ. ಆ ಶಕ್ತಿಯೇ ಗುರು. ಇಲ್ಲಿ ಆ ಅದನ್ನ ಕಂಡು ಹಿಡ್ಕೊಳ್ತಾ ಇದ್ದಾನೆ ಅರ್ಜುನ. ನನಗೆ ಇನ್ನ ಭರಿಸೋಕೆ ಸಾಧ್ಯ ಇಲ್ಲ, ನನ್ನಿಂದ ಏನು ಆಗಲ್ಲ,
ನನಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಆಗಲ್ಲ. ಅಂದ್ರೆ ನಿರ್ಧಾರ ಮಾಡೋದು ಯಾವಾಗಲೂ ಬುದ್ಧಿಯ ಕೆಲಸ. ಆ ಬುದ್ಧಿ ನನಗೆ ಕೆಲಸ ಮಾಡ್ತಾ ಇಲ್ಲ. ನನಗೆ ನನ್ನ ಮನಸ್ಸು ಸಂಪೂರ್ಣವಾಗಿ ಕರುಣೆಯಿಂದ ತುಂಬ ಹೋಗ್ಬಿಟ್ಟಿದೆ, ನನಗೆ ಮಮಕಾರದಿಂದ ತುಂಬ ಹೋಗ್ಬಿಟ್ಟಿದೆ ಅಂತ ಅವನು ಅದನ್ನು ಗುರುತಿಸ್ಕೊಳ್ತಾನೆ. ಆದ್ರಿಂದ ಅವನು ಅದಕ್ಕೇನು ಪರಿಹಾರ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅವನು ಹೇಗೆ ಶರಣಾಗ್ತಾನೆ ಅಂತಂದ್ಬಿಟ್ಟು. ಮುಂದಿನ ಪ್ರಶ್ನೆ, ಇದು ಬಹಳ ಪ್ರಮುಖವಾದಂತಹ ಘಟ್ಟ. ಹೇಗೆ ಆ, ಮನುಷ್ಯ ಶರಣಾಗತಿ ಅನ್ನೋದು ಆಗ್ತಾನೆ, ಆ ಶರಣಾಗತಿ ಆದಾಗ ಅವನ ಜೀವನ ಹೇಗೆ ಪರಿವರ್ತನೆಗೊಳ್ಳುತ್ತೆ. ಇದುವರೆಗೂ ಏನು ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನುವ ಒಂದು ಆ, ಅಹಂ ಅನ್ನೋದು ಅರ್ಜುನನಲ್ಲಿ ಇತ್ತು. ಹೇಗೆ ನಮ್ಮಲ್ಲೆಲ್ಲ ಅಹಮ್ಮೆ ಆಳೋದು, ನಾನೇ ದೇಹ, ನಾನೇ ಮನಸ್ಸು, ನಾನೇ ಬುದ್ಧಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಅದು ಕೆಲಸ ಮಾಡ್ಲಿಲ್ಲ ಅಂತ ಅವನಿಗೆ ಗೊತ್ತಾಯ್ತು ಚೆನ್ನಾಗಿ. ಅದನ್ನ ಕಂಡು ಹಿಡಿದುಕೊಂಡ. ಅದನ್ನ ಕಂಡು ಹಿಡ್ಕೊಳ್ದೆ ಇದ್ದಿದ್ರೆ ಅವನು ಯಾವ ಗುರುವಿನ ಮೊರೆನೂ ಹೋಗ್ತಾ ಇರಲಿಲ್ಲ. ಅದನ್ನು ಕಂಡು ಹಿಡ್ಕೊಳ್ಳೋ ಅಂಥವ್ರು ಗುರುಗಳ ಒಂದು ಮ್, ಜ್ಞಾನವನ್ನ ಪಡೆದುಕೊಂಡು ಅವರ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ತಾರೆ. ಹಾಗೆ ಅರ್ಜುನನ ಗುರ್ತಿಸ್ಕೊಂಡು ಅವನು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನಿಗೆ ಶರಣ ಆಗ್ತಾನೆ. ಇಲ್ಲಿ ಅರ್ಜುನ ತನಗೆ ಯಾವ ದೋಷ ಆವರಿಸಿಕೊಂಡಿದೆ ಎಂದು ಗುರುತಿಸ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ನಾವು ನೋಡೋಣ. ಶ್ಲೋಕವನ್ನ ನೋಡ್ಕೊಂಡು ಬರೋಣ. 7ನೇ ಶ್ಲೋಕದಲ್ಲಿ ವೀಣಾ ಅವರು ಹೇಳ್ತೀರಾ ಇದಕ್ಕೆ, ಈ ಪ್ರಶ್ನೆಗೆ ಉತ್ತರ? ನಾನು ನನ್ನ ಕರ್ತವ್ಯದ ಬಗ್ಗೆ ಗೊಂದಲಕ್ಕೊಳಗಾಗಿದ್ದೇನೆ ಹಾಗೂ ಆತಂಕ ಮತ್ತು ಹೃದಯ ದೌರ್ಬಲ್ಯದಿಂದ ಕುಂದಿದ್ದೇನೆ. ನಾನು ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗಿದ್ದೇನೆ. ದಯವಿಟ್ಟು ನನಗೆ ಯಾವುದು ಉತ್ತಮ ಎಂದು ಖಚಿತವಾಗಿ ಸೂಚಿಸಿ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ನನ್ನ ಕರ್ತವ್ಯದ ಬಗ್ಗೆ ಗೊಂದಲಕ್ಕೊಳಗಾಗಿದ್ದೇನೆ. ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಆತಂಕ ಮತ್ತೆ ಹೃದಯ ದೌರ್ಬಲ್ಯ, ಆದ್ರಿಂದ ನಾನು ಕುಂದ್ ಹೋಗ್ಬಿಟ್ಟಿದ್ದೀನಿ ಅಂತ ಅವನು ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣನ್ಗೆ ಹೇಳ್ತಾ ಇದ್ದಾನೆ. ನೀವು ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ ವೀಣಾಜಿ? ಹ್ಮ್. ಇದ್ದೀರಾ? ಅದೇ ಅವ್ನಿಗೆ ಸ್ವಲ್ಪ ದ್ವಂದ್ವ ಶುರುವಾಗಿದೆಯಲ್ಲ, ಯಾವುದು ನಮ್ಮ ನೆಂಟ್ರುಗಳೆಲ್ಲನೂ ಆ ನಾನು ಯುದ್ಧ ಮಾಡಿ ಏನ್ ಪ್ರಯೋಜನ ಆತರ ಎಲ್ಲ ಅನ್ಸಿದ್ಯಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಏನಾದ್ರೂ ಒಂದು ಮಾರ್ಗದರ್ಶನ ಬೇಕು ಅನ್ಬಿಟ್ಟು ಕೃಷ್ಣಂಗೆ ಈ ಮಾತನ್ನ ಕೃಷ್ಣಂಗೆ ಹೇಳ್ತಾರ ಅವರು. ಹೇಳ್ತಾರೆ. ಅವನಿಗೆ ಹ್ಮ್. ಯಾವ ತರ ದ್ವಂದ್ವ ಅದೇ ಬಂದಿದೆ ಮತ್ತೆ ಯುದ್ಧಕ್ಕೆ ಯಾವುದಕ್ಕೋಸ್ಕರ? ಯುದ್ಧಕ್ಕೆ ಅಂತಾನೆ ಬಂದು ತನ್ನ ಬಂಧು ಬಾಂಧವರನ್ನೆಲ್ಲ, ಸ್ನೇಹಿತರು, ಮಾವಂದಿರು, ಗುರುಗಳು ಎಲ್ರೂ ಇರ್ತಾರಲ್ಲ, ಅವ್ರನ್ನೆಲ್ಲ ನೋಡಿ ಅವ್ರಿಗೆ ಯುದ್ಧ ಮಾಡ್ಬೇಕಾ ಬೇಡ್ವಾ ಅನ್ನೋ ಪರಿಸ್ಥಿತಿ ಉಂಟಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕೃಷ್ಣಂಗೆ ನೀನೇ ದಾರಿ ತೋರ್ಸು, ನೀವೇ ತೋರ್ಸಿ ನನ್ಗೆ ದಾರಿನ ಅಂತ ಅವ್ರಿಗೆ ಶರಣಾಗತಿನ ಗತಿಯಾಗಿ ಕೇಳ್ತಾ ಇರ್ತಾರೆ. ಅವನಿಗೆ ಕರುಣೆ, ಮಮಕಾರ ಅನ್ನೋದು ವ್ಯಾಮೋಹ ಎಲ್ಲ. ಹಾಗಾಗಿ ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ನಿರ್ಧಾರ ಮಾಡದೆ ಗೊತ್ತಾಗ್ತಾರೆ. ಹೋಗ್ತಾನೆ. ಹ್ಮ್. ಅದನ್ನ ಅವನು ಗುರ್ತಿಸ್ಕೊಳ್ತಾನೆ. ಎಲ್ರಿಗೂ ಗುರ್ತಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ ದುಃಖಕ್ಕೆ ಕಾರಣ ಏನು ಅಂತ ಗುರ್ತಿಸ್ಕೊಂಡಾಗ ಅದಕ್ಕೆ ಔಷಧಿಯನ್ನು ಸಹ ನಾವು ಕಂಡು ಹಿಡ್ಕೋಬಹುದು. ಅದಕ್ಕೆ ಇರುವಂತಹ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಅವರು ಔಷಧಿ ಕೊಡ್ತಾರೆ. ಹಾಗೆ ಅವನು ಕಂಡು ಹಿಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನು ಯಾವ ಮನೋವೈದ್ಯನಾದ ಶ್ರೀಕೃಷ್ಣನ ಮೊರೆ ಹೋಗ್ತಾನೆ. ಮೊರೆ ಹೋಗ್ತಾರೆ. ಹೌದು. ಮತ್ತೆ ಇನ್ನ
ಯಾರು ಹೇಳ್ತೀರಾ? ಪ್ರಿಯಾಂಕಾ ಅವರಿದ್ದೀರಲ್ವಾ? ಇವಾಗ ಅರ್ಜುನ ಯಾವ ವಿಷಯದಲ್ಲಿ ಪರಿಹಾರ ಕಂಡುಕೊಳ್ಳ ಬಯಸಿದ್ದಾನೆ ಅದು ಇಲ್ಲೇ ಕವರ್ ಆಯ್ತು. ಅಂತಹ ಶ್ರೇಯಸ್ಕರವಾದ ಸಾಧನವಿದೆ ಎಂದು ತಿಳಿದಿದ್ದಾನ, ಅವನು ಗೊತ್ತಾಗಿದ್ಯಾ? ಮತ್ತೆ ಶರಣಾಗತಿ ಅಂದ್ರೆ ಏನು ಅನ್ನೋದನ್ನ ಹೇಳಿ ಪ್ರಿಯಾಂಕಾಜಿ. ಹಾ ಅಮ್ಮ. ಇಲ್ಲಿ ಹೇಳ್ತಾನೆ, ನನಗೆ ಯಾವುದು ಶ್ರೇಯಸ್ಕರವೋ ಅಂತಹದ್ದನ್ನ ನೀನು ತಿಳಿಸಪ್ಪ ಅಂತ ಹೇಳ್ತಾನೆ. ಹಾ ಅಮ್ಮ ಪ್ರಿಯಾಂಕಾ ಹೇಳ್ತೇನೆ. ಹಾ ಹಾ. ಅಮ್ಮ, ಒಂದ್ ನಿಮಿಷ. ಆ ಅವರಿಗೆ ಅರ್ಜುನನ್ಗೆ ಇದಕ್ಕೂ ಮೊದ್ಲು ಯುದ್ಧ ಅಂದ್ರೆ ಇಬ್ರು ಇರ್ತಾರೆ ಅಲ್ಲಿ, ಏನು ಇಬ್ರು ಮಧ್ಯೆ ನಡೆಯುತ್ತೆ ಅನ್ನೋದು. ಅಲ್ಲಿಗ್ ಬಂದ್ಮೇಲೆ ಇಷ್ಟ ಅಲ್ಲ, ಇದ್ರ ಆಳಾರ್ಥ ಬೇರೆ ಇದೆ ಅಂತ ಹೇಳಿ ಅವ್ರಿಗೆ ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ಅವ್ರಿಗೆ ಅಲ್ಲಿ ಅನುಭವ ಆಗುತ್ತೆ ಯುದ್ಧದ ಒಳಗಡೆ ಬಂದಾಗ. ಅದ್ರ ಜೊತೆಗೆ ದ್ವಂದ್ವ ಶುರು ಆಯ್ತು. ಇವಾಗ ಅಲ್ಲಿವರೆಗೂ ಅವರು ನಾನ್ ಮಾಡ್ಬಲ್ಲೆ, ಅದೇ ಯುದ್ಧ ಅಂದ್ರೆ ಇಬ್ರು ಮಧ್ಯೆ ನಡೆಯುತ್ತೆ, ಶಸ್ತ್ರಗಳೆಲ್ಲ ಇರುತ್ತೆ, ನನ್ ಜೊತೆಗೆ ನನ್ನವರೆಲ್ಲ ಇರ್ತಾರೆ, ಇಷ್ಟ ಅರಿವಿದೆ, ನಾನ್ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಒಳಗಡೆ ಬಂದ್ಮೇಲೆ ನಾನ್ ಏನ್ ಮಾಡ್ಬೇಕನ್ನೋದು ಅದ್ರ ಪ್ರಶ್ನೆ ಶುರು ಆಯ್ತು. ಆ ಪ್ರಶ್ನೆ 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 ಎಲ್ಲಗಳು ಇವರು ಅದೆಲ್ಲ ಪ್ರಶ್ನೆಗಳು ಈ ರೀತಿ ಇತ್ತು. ಸಂಬಂಧ ಅಂದ್ರೇನು, ಇವರೆಲ್ಲ ಸಂಬಂಧಿಕರ, ಸೈನಿಕರೆಲ್ಲ ಯಾರು, ನನ್ ಜೊತೆಗಿರೋರು ಯಾರು ಅನ್ನೋದ್ರಲ್ಲಿ ಪ್ರಶ್ನೆ ಶುರು ಆಯ್ತು. ಈಗ ಇವ್ರಿಗೆ ನನ್ಗೆ ಇದು ಪ್ರಶ್ನೆಗಳಲ್ಲೇ ನಾನು ಮುಳುಗೋಗ್ತಾ ಇದ್ದೀನಿ, ಏನು ಏನು ಅನ್ನೋದ್ರಲ್ಲಿ ದ್ವಂದ್ವದಲ್ಲಿ ಸಿಕ್ಕಾಕೊಳ್ತಿದ್ದೀನಿ, ಇದ್ರಿಂದ ನಾನೀಗ ಹೊರಗಡೆ ಬರ್ಬೇಕು. ಅಂದ್ರೆ ಯುದ್ಧ ಅಂದ್ರೆ ಏನು, ಅವರಿಂದ ಪ್ರಶ್ನೆನ ಅದು ಕಂಡ್ಕೊಳ್ಳೋಕೆ ಪ್ರಶ್ನೆಗಳ ಮಧ್ಯೆನೆ ಅವ್ರಿಗೆ ದ್ವಂದ್ವ ಶುರುವಾಗಿ ಅದ್ರೊಳಗಡೆ ಆಳವಾಗಿ ಹೋಗಿ ಆ ಕೊನೆಯಲ್ಲಿ ಇದು ಇಷ್ಟು ಸುಲಭ ಅಲ್ಲ, ನಾನ್ ಮಾಡ್ಬಲ್ಲೆ ಅನ್ಕೊಂಡಿದ್ದೆ, ಆದ್ರೆ ಇದು ಒಳಗಡೆ ಬಂದ್ಮೇಲೆ ಬೇರೆ ರೀತಿ ಇದೆ, ಹಂಗಿದ್ರೆ ನನಗೆ ಇವಾಗ ಒಂದು ಸಹಾಯ ಬೇಕು, ಸಹಾಯ ಬೇಕನ್ನೋದು ಈಗ ಅರಿವಾಯ್ತು ಅವ್ರಿಗೆ. ಹಂಗಿದ್ರೆ ಆ ಸಹಾಯ ಎಲ್ಲಿದೆ ಅಂತಿದ್ದಾಗ ಅವ್ರ ಜೊತೆಗೆ ಇದ್ದಾರೆ ಶ್ರೀಕೃಷ್ಣ ಇದ್ದಾರೆ. ಅಂದ್ರೆ ಇದಕ್ಕೆ ದಾರಿ ತೋರ್ಸೋರೊಬ್ರು ಬೇಕು ಅಂತ ಗೊತ್ತಾಯ್ತು ಅವ್ರಿಗೆ. ನನಗೊಬ್ಬ ಗುರು ಅಂತ ಬೇಕು, ಇದಕ್ಕೆ ನಾನೊಬ್ಬ ಮಾಡ್ತೀನಿ ಅಂತ ಇತ್ತು. ನನ್ ಜೊತೆಗಿರೋರು ಯಾರ್ಯಾರು ಏನೇನು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಕೃಷ್ಣನೇ ಯಾರು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಿಲ್ದಿರೋದ್ರಿಂದ ಕೃಷ್ಣ ಯಾರು ಅಂತ ಗೊತ್ತಿಲ್ಲ ಅಂದ್ಮೇಲೆ ಅವ್ರಿಗೆ ಅದು ಖಂಡಿತವಾಗ್ಲೂ ಅವ್ರಿಗೆ ಪೂರ್ತಿಯಾಗಿ ದ್ವಂದ್ವ. ಈಗ ಅವ್ರಿಗೆ ಕೃಷ್ಣ ನನ್ ಜೊತೆಲಿ ಇದಾರಲ್ಲ, ಅವ್ರು ಮಾಡಿರೋ ಕೆಲವೊಂದು ಅವ್ರಿಗೆ ಅವರು ಮಧ್ಯೆ ಮಧ್ಯೆ ಕೊಟ್ಟಿರುವಂತ ಹೇಳಿರುವಂತ ಮಾತುಗಳು, ಅವ್ರಿಗೆ ತೋರ್ಸ್ತಾ ಇಂತ ದಾರಿ, ಅದು ಅವ್ರಿಗೆ ಈಗ ಅರಿವಿಗೆ ಬಂದು ನನ್ ಜೊತೆಗೆ ನಾನೇ ಕಂಡ್ಕೋಬೇಕು ಅಂತ ಹೋಗ್ತಾ ಇದ್ದೀನಿ, ನನ್ ಜೊತೆ ಕೃಷ್ಣ ಕೆಲವೊಂದ್ಸಲ ಹೇಳಿದ ಮಾತುಗಳು ಇಲ್ಲಿ ಸತ್ಯ ಆಗ್ತಿದೆ, ಅವರಿಂದ ನಂಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ, ಅವ್ರು ನನಗೆ ದಾರಿ ತೋರಿಸ್ತಾರೆ, ಅವರು ನನಗೆ ಗುರುವಾಗಿರ್ತಾರೆ ಅಂತೇಳಿ ಒಂದು ಈಗ ಅವರಿಗೆ ಅರಿವು. ಹಾಗಾಗಿ ನಾನು ಪೂರ್ತಿಯಾಗಿ ನಾನು ಸಲಹೆಯನ್ನ ತಗೊಳ್ಳೇಬೇಕು, ಅವರು ಹೇಳಿದ ಎಲ್ಲವನ್ನೂ ನಾನು ನಡೆಸೋದ್ರಿಂದ, ಅವ್ರು ಹೇಳಿದ್ದ ಎಲ್ಲವನ್ನೂ ನಾನು ತಗೊಳ್ಳೋದು ಅಥವಾ ಅದನ್ನ ಪಾಲನೆ ಮಾಡೋದು. ಯಾಕಂದ್ರೆ ನನಗಿಂತ ಹೆಚ್ಚು ಕೃಷ್ಣನ್ ಗೊತ್ತಿದೆ ಅಂತ ಅರ್ಜುನನ್ಗೆ ಗೊತ್ತಾಗ್ತಿದೆ. ಅಲ್ಲಿವರೆಗೂ ಕೃಷ್ಣ ಸಾರಥಿ, ಕೃಷ್ಣನು ನನ್ನ ಜೊತೆಲಿದ್ದಾರೆ, ಅವರು ನನ್ನ ಸಮಾನ, ನನಗೆಷ್ಟು ಗೊತ್ತಿದೆ ಅವ್ರಿಗೂ ಅಷ್ಟೇ ಗೊತ್ತಿದೆ. ಬಟ್ ಈಗ ಅವ್ರಿಗೆ ಇಲ್ಲ, ನನ್ಕಿಂತ ಯುದ್ಧದ ಬಗ್ಗೆ ಹೆಚ್ಚು ಅವ್ರಿಗೆ ತಿಳಿದಿದೆ.
ಅವರಿಂದ ಖಂಡಿತವಾಗ್ಲೂ ನಂಗೆ ಸಲಹೆ ಸಿಗುತ್ತೆ, ಅವರಿಂದ ಸಹಾಯ ಆಗುತ್ತೆ. ಇಲ್ಲಿವರೆಗೂ ಅವರು ಮಧ್ಯೆ ಮಧ್ಯೆ ಹೇಳಿದ ಮಾತುಗಳೆಲ್ಲ ಅವರಿಗೆ ನೆನಪಾಗಿ ಇಲ್ಲ ನನ್ಗೆ ಈಗ ನನಗ್ ಬೇಕು, ನನ್ಗೆ ಅವ್ರ ದಾರಿ ತೋರಿಸ್ಬೇಕು, ಅವರಿಂದ ನಾ ಸಹಾಯ ತಗೊಳ್ಳೋದಷ್ಟೇ ಅಲ್ಲ, ಅವ್ರು ಹೇಳಿದ್ದೆಲ್ಲವನ್ನು ನಾನು ಮಾಡ್ತೀನಿ. ಮಾಡೋದ್ರಿಂದಾನೇ ನಾನು ದ್ವಂದ್ವದಿಂದ ಹೊರಗಡೆ ಬರ್ತೀನಿ. ಈ ದ್ವಂದ್ವ ಯಾಕಾಗ್ತಿದೆ ಅನ್ನೋದು ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿದೆ. ಬರೀ ಈ ದ್ವಂದ್ವ ಯಾಕಾಗ್ತಿದೆ ಅಂತ ಅವ್ರು ನನಗೆ ಹೇಳ್ತಾರೆ ಅಂತ ಇದಿದೆಲ್ಲ, ಇದು ಅವರು ಈ ರೀತಿ ಶರಣಾಗ್ತಾ ಇದ್ದಾರೆ. ಅಂದ್ರೆ ಅವ್ರು ಒಪ್ಕೋತಿದ್ದಾರೆ, ಇಲ್ಲ ಕೃಷ್ಣ ನನಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತಾರೆ. ಇಲ್ಲೂ ಶರಣಾಗ್ತಿದ್ದಾರೆ, ಮಾಡ್ತಾರೆ. ಇಲ್ಲಿವರೆಗೂ ಅವರು ನಾನು ಎಲ್ಲ ಒಂದೇ, ಅವ್ರಿಗೂ ನನ್ನಂಗೆ ಇರುತ್ತೆ, ಎಲ್ಲ ಒಂದೇ ಅಂತ ಇತ್ತು. ಇಲ್ಲ, ಅವ್ರು ನನ್ಕಿಂತ ಹೆಚ್ಚು ತಿಳಿದಿದ್ದಾರೆ ಅಂತ ಶರಣಾಗ್ತಿದ್ದಾರೆ. ಅವರಿಂದ ಸಹಾಯ ಸಿಗುತ್ತೆ ಅನ್ನೋ ಕ್ಷಣದಲ್ಲ ಅವ್ರು ಶರಣಾಗ್ತಿದ್ದಾರೆ. ನನ್ನನ್ನ ಅವರು ದ್ವಂದ್ವದಿಂದ ಹೊರಗಡೆ ತರೋದಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಅವರಲ್ಲಿ ಅವೆಲ್ಲ ಉಪಾಯಗಳಿದಾವೆ, ನನ್ಕಿಂತ ವಿಭಿನ್ನವಾಗಿದ್ದಾರೆ ಅನ್ನೋದು ಈ ಅನ್ಕೊಳ್ಳೋದ್ರಲ್ಲೇ ಅವರು ಶರಣಾಗ್ತಾ ಇದ್ದಾರೆ ಅಂತ ಅನ್ಸ್ತಮ್ಮ. ಹೇಳಿದ್ರ ಪ್ರಿಯಾಂಕಾಜಿ, ಬೇರೆಯವ್ರು ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಾ? ಹೇಗೆ ಶರಣಾಗತಿ ಅಂದ್ರೆ ಏನು, ಇಲ್ಲಿ ನಿಜವಾಗ್ಲೂ ಯಾವುದು ಆಗ್ತಾ ಇದೆ, ಯಾವುದಕ್ಕೆ ಶರಣಾಗ್ತಾ ಇದೆ? ಈಗ ಅರ್ಜುನ ಯಾವ ಹಂತದಲ್ಲಿದ್ದಾನೆ? ಇವುಗಳನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ನಿಮ್ಮ ಅಭಿಪ್ರಾಯವನ್ನ ಯಾರು ಫಸ್ಟ್ ತಿಳಿಸ್ತೀರಾ? ಯಾರಾದ್ರೂ ಹೇಳ್ತೀರಾ? ಸಂಧ್ಯಾಜಿ. ಹೇಳ್ತೀನಮ್ಮ. ಅಂದ್ರೆ ಇಲ್ಲಿ ಅರ್ಜುನನ್ಗೆ ಅದೇ ಯಾವ ಸ್ಥಿತಿಲಿ ಇದ್ದಾನೆ ಅಂದ್ರೆ, ಈಗಾಗ್ಲೇ ಹೇಳ್ದಂಗೆ ಅವನಿಗೆ ಮಂಜು ಆವರಿಸಿದಾಗ, ಮೋಡ ಹೇಗೆ ಮಳೆ ಬರಕ್ ಮುಂಚೆ ಮೋಡ ಆವರಿಸಿದಾಗೆ ನಮ್ಗೆ ಆಕಾಶ ಕಾಣಲ್ವೋ, ಹಾಗೆ ಅವನಿಗೂ ಇಲ್ಲಿ ದ್ವಂದ್ವ ಬಂದ್ಬಿಟ್ಟಿದೆ. ಅವನಿಗೆ ಮೋಡ ಮುಸುಕದಂತ ವಾತಾವರಣ ಆಗ್ಬಿಟ್ಟಿದೆ ಅವನ ಜೀವನದಲ್ಲಿ ಈಗ. ಅಂತ ಸಂದರ್ಭದಲ್ಲಿ ಅರ್ಜುನನ ಕೇಳ್ತಾನೆ, ಏನಪ್ಪಾ ಅಂದ್ರೆ ನನಗೆ ಯಾವುದು ಶ್ರೇಯಸ್ಸು ಯಾವುದು ಪ್ರೇಯಸ್ಸು ಅದು ನಿನಗೆ ಬಿಟ್ಟಿದ್ದು ಭಗವಂತ ಅಂತ. ಅಂದ್ರೆ ಇಲ್ಲಿ ಶ್ರೇಯಸ್ಸು ಅಂದ್ರೆ ಮೊದಲು ನಮ್ಗೆ ಅದು ಇಷ್ಟ ಆಗಲ್ಲ. ಯಾರೇ ಏನೇ ಹೇಳಿದ್ರು ಹಿಂಗಲ್ಲ ಹಿಂಗ್ ಮಾಡಪ್ಪ ಅಂತ ಯಾರಾದ್ರೂ ನಮ್ಗೆ ಹೇಳಕ್ ಬಂದ್ರೆ, ನೀತಿ ಬೋಧನೆನ ನಮ್ಮ ತಪ್ಪುಗಳನ್ನ ತೋರಿಸ್ಕೊಡ್ತಕ್ ಬಂದಾಗ ನಾವ್ ಅದನ್ನ ಒಪ್ಕೊಳಕ್ ರೆಡಿ ಇರಲ್ಲ. ಯಾಕೆಂದ್ರೆ ಅದ್ ನಮ್ಗೆ ಇಷ್ಟ ಆಗ್ಬಿಟ್ಟಿರತ್ತಲ್ಲ. ಈಗ ಚಟಕ್ ಹತ್ತದವನ್ಗೆ ಒಬ್ಬ ಮ್ಯೂಟ್ ಆಯ್ತು. ಅವ್ರಿಗೆ ಅದು ಅದ್ ಸರಿ ಇಲ್ಲ ಅಂತ ಗೊತ್ತಾದ ಅವ್ರಿಗೆ ಅರಿವಾಗುತ್ತೆ ನೋಡಿ, ಅವಾಗ ಅದು ಬಿಡಕ್ ಸರಳವಾಗ್ಬಿಡತ್ತೆ. ಅದನ್ನ ಪ್ರೇಯಸ್ಸು ಅಂತ ಹೇಳ್ತೀವಿ. ಶ್ರೇಯಸ್ಸು ಅನ್ನೋದು ನಾವು ಮೊದಲಿಗೆ ಒಳ್ಳೆ ಕಹಿಯಾಗಿರತ್ತೆ, ನಂತರ ಸಿಹಿ ಆಗತ್ತೆ. ಆದ್ರೆ ಈ ಪ್ರೇಯಸ್ಸು ಅನ್ನೋದು ಮೊದಲೇ ಸಿಹಿ ಆಗ್ಬಿಟ್ಟಿರತ್ತೆ, ಬಿಡುವಾಗ ಬಹಳ ಕಷ್ಟ ಆಗತ್ತೆ. ಈಗ ಅರ್ಜುನನ್ಗೆ ಅದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯುದ್ಧ ಮಾಡೋದು ಅವ್ನಿಗೆ ಇಷ್ಟವಾಗೇ ಇತ್ತು, ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ, ಅವನು ಮೋಹ ಆವರಿಸಿರೋದ್ರಿಂದ ಏನ್ ಮಾಡ್ಬೇಕು ಅನ್ನೋ ದ್ವಂದ್ವದಲ್ಲಿರೋದ್ರಿಂದ ಅದಕ್ಕೆ ರೆಡಿ ಇಲ್ಲ. ಆದ್ರೂ ಇಲ್ಲಿ ಭಗವಂತನ ಹತ್ರ ಅವ್ನು ಕೇಳ್ಕೊತಿದ್ದಾನೆ, ನಾನ್ ನಿನಗ್ ಶರಣಾಗ್ಬಿಟ್ಟಿದೀನಿ ಗುರು. ಅಂದ್ರೆ ಇಷ್ಟು ದಿನ ಸಖರಾಗಿದ್ದವ್ರು, ಗೆಳೆಯರಾಗಿದ್ದವ್ರು, ಈಗ ನೀನು ಭಗವಂತ ನನಗೆ ಗುರುವಿನ ಸ್ಥಾನದಲ್ಲಿ ನಿಂತಿರೋದ್ರಿಂದ ನಾನ್ ನಿನ್ನಲ್ಲಿ ಶರಣಾಗಿ ಕೇಳ್ಕೊತಿದ್ದೀನಿ. ನಾನ್ ನಿನ್ನನ್ನೇ ಸಂಪೂರ್ಣವಾಗಿ ನಂಬಿಟ್ಟಿದ್ದೀನಿ. ನನಗೆ ಯಾರು ಗತಿ ಇಲ್ಲ, ನೀನೊಬ್ಬನೇ ನನ್ನನ್ನು ಕಾಪಾಡ್ಬೇಕಾಗಿರೋದು. ಕಾಪಾಡಿದ್ರು ನೀನೇ ಗತಿ, ಕಾಪಾಡದೆ ಇದ್ರು ನೀನೇ ಗತಿ. ನಿನ್ನನ್ನೇ ನಂಬ್ಕೊಂಡ್ ಬಂದ್ಬಿಟ್ಟಿದೀನಿ ದೇವ್ರೆ, ನನಗೇನ್ ಮಾಡ್ತೀಯ ಅದನ್ನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವ್ ಯಾರತ್ರನಾದ್ರೂ ಒಂದು ಸಹಾಯ ಕೇಳ್ಕೊಂಡು ಹೋದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನೇ ಆದ್ರುವೆ ನಮ್ಗೆ ಹೆಲ್ಪ್ ಮಾಡಕ್ ಬಂದೇ ಬರ್ತಾರೆ, ಅದು ಸಹಜ. ಅದೇ ಭಗವಂತನ ಹತ್ರನೇ ಹೋಗ್ಬಿಟ್ಟಿರುವಾಗ, ಅದು ಕೃಷ್ಣ ಪರಮಾತ್ಮ ಎಲ್ಲಾ ಸಮಸ್ಯೆಗಳಿಗೂ ಇದುವರೆಗೂ ಅವ್ರಿಗೆ ದಾರಿದೀಪವಾಗಿದ್ದಂಥವ್ರು, ಎಂತೆಂತ ಸಮಸ್ಯೆಗಳನ್ನ ಬಗೆಹರಿಸ್ತಂತವ್ರು ಅವ್ರ ಎದುರಿಗಿರುವಾಗ, ಅದರಲ್ಲೂ ಸಾರಥಿಯಾಗಿ ಬಂದ್ ನಿಂತಿರುವಾಗ, ಅವ್ರು ನನ್ನ ಕೈ ಹಿಡಿದ್ರೆ ನಾನು ಸರಳವಾಗಿ ಮೇಲ್ ಬರ್ಬೋದು ಅನ್ನೋದು ಅರ್ಜುನನಿಗೆ ಗೊತ್ತಿರೋದ್ರಿಂದ ಅವ್ರಲ್ಲಿ ಶರಣಾಗಿ ಕೇಳ್ಕೊಂಡ್ಬಿಟ್ರು. ಏನಾದ್ರೂ ಮಾಡಪ್ಪ ಭಗವಂತ, ನಿನ್ನಲ್ಲಿ ನಾನ್ ಶರಣಾಗ್ಬಿಟ್ಟಿದೀನಿ, ನೀನ್ ನನ್ ಕೈ ಬಿಡಲ್ಲ ಅನ್ನೋದ್ ನನಗ್ ಗೊತ್ತು ಅಂತ ನಂಬಿ ಹೋದಾಗ ದೇವ್ರು ಯಾರಿಗೇ ಆದ್ರೂ ಅಷ್ಟೇ, ಈಗ ನಾವೇ ಆದ್ರೂ ಗುರುಗಳನ್ನ ನಂಬಿ ಬಂದ್ರೆ ನಮ್ಗೆ ಗುರು ನಂಬಿ ಮಾರ್ಗದರ್ಶನ ಕೊಡ್ತಾರೆ. ಭಗವಂತನನ್ನ ನಾವು ನಂಬಿ ಹೋದಾಗ, ನೀನೇ ಕಣಪ್ಪ ಭಗವಂತ ನಮ್ ಸಮಸ್ಯೆ ಬಗೆಹರಿಸು ಅಂದ್ರೆ ಬಗೆಹರಿಸ್ತಾನೆ. ಅನುಮಾನದಿಂದ ಹೋದಾಗ ನಮ್ಗೆ ಎಲ್ಲೂ ಯಾವುದೇ ಸಮಸ್ಯೆಗೆ ಪರಿಹಾರ ಕಾಣಲ್ಲ. ಅದಕ್ಕೆ ನಾವಿಲ್ಲಿ ಸಂಪೂರ್ಣ ಶರಣಾಗ್ಬಿಡ್ಬೇಕು ಅನ್ನೋದನ್ನ
ಇದರಲ್ಲಿ ಅರ್ಜುನ ಚೆನ್ನಾಗಿ ನಮ್ಗೆ ತೋರಿಸ್ಕೊಟ್ಟಿದ್ದಾನೆ. ಯಾರನ್ನೇ ಆದ್ರೂ ನಂಬಿ ಹೋಗ್ಬಿಟ್ಟಾಗ ನಮ್ಮೆಲ್ಲಾ ಸಮಸ್ಯೆಗಳು ಸರಳವಾಗಿ ಬಗೆಹರಿಯುತ್ತೆ, ದಾರಿ ತೋರಿಸ್ತಾನೆ. ನಮ್ ಕಷ್ಟ ಸುಖಗಳನ್ನ ಭಗವಂತನ ಹತ್ರ ವೇದ್ಯ ಮಾಡ್ಕೋಬೇಕು, ಹೇಳ್ಕೋಬೇಕು, ಗುರುಗಳ ಹತ್ರ ಹೇಳ್ಕೋಬೇಕು. ಅವಾಗ ನಮ್ ಸಮಸ್ಯೆ ಬಗೆಹರುತ್ತೆ ಅನ್ನೋದನ್ನ, ಶರಣಾಗೋದು ಹೇಗೆ ಅನ್ನೋದನ್ನ ಇಲ್ಲಿ ಅರ್ಜುನ ನಮ್ಗೆ ತೋರಿಸ್ಕೊಟ್ಟಿದ್ದಾನೆ. ಖಂಡಿತ ನಿಜ, ಚೆನ್ನಾಗಿ ಹೇಳಿದ್ದೀರಾ ಸಂಧ್ಯಾಜಿ, ಧನ್ಯವಾದಗಳು. ಇದು ಬಹಳ ಪ್ರಮುಖವಾದ ಘಟ್ಟ ಎಲ್ಲರಿಗೂ. ಪ್ರತಿಯೊಬ್ಬ ಜೀವಿನೂ ಏನಂತ ಅನ್ಕೊಂಡಿರ್ತಾನೆ, ಮೊದಲು ನಾನೇ ದೇಹ, ನಾನೇ ಮನಸ್ಸು ಬುದ್ಧಿ ಅಂತಂದ್ಬಿಟ್ಟು ಅನ್ಕೊಂಡಿರ್ತಾನೆ. ಆವಾಗ ಹಾಗೆ ಅನ್ಕೊಂಡಿರುವಾಗ ಏನು, ಅವನು ಸಂಸಾರದಲ್ಲಿ ಸಿಕ್ಕಾಕೊಳ್ತಾನೆ. ಅವನು ಅಲ್ಲಿ ಸಂಸಾರ ಬಂಧನದಿಂದ ಅವನು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಆ ಸಂಸಾರ ಬಂಧನದಿಂದ ಹೊರಗಡೆ ಬರ್ಬೇಕಾದ್ರೆ, ಹೊರಗಡೆ ತೆಗೆದುಕೊಂಡು ಬರ್ಬೇಕಾದ್ರೆ ಗುರುವಿನ ಅವಶ್ಯಕತೆ ಇರುತ್ತೆ. ನಿಜವಾಗ್ಲೂ ನೀನು ಯಾರು ಅನ್ನೋದನ್ನ ತಿಳಿಸ್ಕೊಳ್ಳೋದು ಗುರುವೇ. ಅದನ್ನ ತಿಳ್ಕೊಳ್ಳೋದ್ರಿಂದ ನನಗೇನು ಪ್ರಯೋಜನ? ನಾನು ನನ್ನ ಶಾಂತತೆಯನ್ನು ನಾನು ಕಂಡುಹಿಡ್ಕೊಳ್ತೀನಿ, ನನ್ನ ಸ್ವಸ್ವರೂಪವನ್ನ ಕಂಡುಹಿಡ್ಕೊಳ್ತೀನಿ. ಆ ಸ್ವಸ್ವರೂಪವನ್ನ ಕಂಡುಹಿಡ್ಕೊಳ್ಳೋವರೆಗೂ ನನಗೆ ಈ ಕರ್ಮ ಬಂಧನ ಅನ್ನೋದು ತಪ್ಪಿದ್ದಲ್ಲ, ಅದರಿಂದ ಬಿಡುಗಡೆ ಸಾಧ್ಯವಿಲ್ಲ. ಇದು ಒಂದು ಪ್ರಮುಖವಾದ ಘಟ್ಟ. ಇಲ್ಲಿ ಅವನಿಗೆ ನನ್ನಿಂದ ಏನು ಆಗಲ್ಲ, ನನಗೆ ನಡೆಯಲ್ಲ ಅಂತ ಬಿಟ್ಟು. ಇವಾಗ ಇದುವರೆಗೂ ಏನು ಆಳ್ತಾ ಇತ್ತು ಅವನಿಗೆ? ಅಹಂಕಾರ ಅನ್ನೋದು ಅವನನ್ನ ಆಳ್ತಾ ಇತ್ತು. ಅಹಂಕಾರಕ್ಕೆ ಅದಕ್ಕೆ ಗೊತ್ತಿಲ್ಲ, ಅಜ್ಞಾನದಿಂದ ಅದು ನಾನು ದೇಹ, ನಾನು ಮನಸ್ಸು ಬುದ್ಧಿ ಅಂತ ಅನ್ಕೊಂಡಿರುತ್ತೆ. ಯಾವಾಗ ಅದು ಆಗಲ್ಲ ನನ್ನ ಕೈಲಿ ಅಂತ ಶರಣಗತಿ ಆಯ್ತು, ಆಗ ಆತ್ಮನ ಕಡೆಗೆ ಜೀವಾತ್ಮ ನೋಡ್ತಾನೆ. ಹಾಗಾಗಿ ಅವನು ಆ ಗುರುಗಳಿಗೆ ಮೊರೆ ಹೋಗ್ತಾನೆ. ಈಗ ಎಲ್ಲ ಆತ್ಮದರ್ಶನ ಮುಂದೆ ನಾವು ನೋಡ್ತೀವಿ. ಈ ಅಹಂ ಅನ್ನೋದು ಶರಣಾಗ್ಬೇಕು. ಅಹಂ ಯಾವಾಗ ಶರಣಾಗುತ್ತೋ ಅಲ್ಲಿ ಗುರು, ಅಲ್ಲಿ ಪರಮಾತ್ಮ ಅನ್ನೋದು ಕಾಣಿಸೋದು. ಅಲ್ಲಿ ನನ್ನ ಸ್ವರೂಪ ಆವಾಗ ಕಾಣಿಸುತ್ತೆ. ಇದುವರೆಗೂ ಅಜ್ಞಾನದಿಂದ ಮುಸುಕಿತ್ತು, ಅಹಂಕಾರ ಅನ್ನೋದು ಆಳ್ತಾ ಇತ್ತು. ಈಗ ಗುರುವಿನ ಕೃಪೆಯಿಂದ ನನ್ನ ಸ್ವಸ್ವರೂಪ ಏನು ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದು ಈಗ ಮುಂದೆ ಗೊತ್ತಾಗುತ್ತೆ. ಈಗ ತಕ್ಷಣಕ್ಕೆ ಈ ಶ್ಲೋಕದಲ್ಲಿ ಅವನು ಶರಣಾಗ್ತಾನೆ, ಅಂದ್ರೆ ಅಹಂಕಾರವನ್ನ ಬಿಟ್ಟಾಕ್ತಾ ಇದ್ದಾನೆ. ಯಾರಿಗೇನಾದ್ರೂ ಪ್ರಶ್ನೆ ಇದೆಯಾ, ಅಥವಾ ಅರ್ಥ ಆಯ್ತಾ ಇಲ್ವಾ ಹೇಳಿ, ಅಥವಾ ಏನಾದ್ರೂ ಶೇರ್ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಶೇರ್ ಮಾಡ್ಕೊಳ್ಳಿ. ಏನು ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅದಕ್ಕೆ ಹೋಗೋಣವಾ? ಇನ್ನು ಸಮಯ ಇದೆಯಾ? 8:20 ಆಯ್ತು, ಪರವಾಗಿಲ್ವಾ? ಅಥವಾ ಇಷ್ಟಕ್ಕೆ ನಿಲ್ಸೋಣವಾ? ನಾನು 15ವರೆಗೂ ಮಾಡೋಣ ಅನ್ಕೊಂಡೆ, ಆಗ್ಲಿಲ್ಲ. ಇಷ್ಟಕ್ಕೆ ನಿಲ್ಸೋಣ ಅಲ್ವಾ? ಇನ್ನು ಎಷ್ಟು ಕ್ವಶನ್ಸ್ ಇದೆಯಾ? ಇನ್ನು 2.7 ಅಲ್ಲಿ ಇದೀವಿ. ಇನ್ನು 3 ಇದೆಯಲ್ಲ, 8, 9, ನಿಲ್ಲಿಸ್ಬಿಡಿ 10. ಅಷ್ಟೇ. ನೆಕ್ಸ್ಟ್ ತಗೊಳ್ಳೋಣ ಬಿಡಿ. ನೆಕ್ಸ್ಟ್ ತುಂಬಾ ನೋಡೋಣ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟ್ಟ ಅಲ್ವಾ? ಹ್ಮ್, ಸರಿ, ಇಷ್ಟಕ್ಕೆ ಮುಗಿಸೋಣ. ತುಂಬಾ ಹೊತ್ತಾಗೋಗ್ಬಿಡುತ್ತೆ. ಇನ್ನು 3 ಇವು ಶ್ಲೋಕಸ್ ಅಂತಂದ್ರೆ 1 ಅವರ್ ಮೇಲೆ ಆಗುತ್ತೆ. ಸಾಕು ಇವತ್ತು. ನೆಕ್ಸ್ಟ್ ಸತ್ಸಂಗದಲ್ಲಿ ನಾವು ಇದರನ್ನ ಮನನ ಮಾಡೋಣ. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ ಇದ್ರ ಬಗ್ಗೆ ಕೇಳಿ, 6 ಮತ್ತು 7ನೇ ಶ್ಲೋಕದ ಬಗ್ಗೆ. ಇಲ್ಲ ಅಂತ ಕಾಣಿಸುತ್ತೆ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಇದು ಕಾರ್ಪಣ್ಯ ದೋಷ ಅಂದ್ರೆ ಏನು? ಕಾರ್ಪಣ್ಯ ದೋಷ ಅಂತಂದ್ರೆ ಏನು ಮೇಡಮ್? ಅಂದ್ರೆ ಅವನಿಗೆ ಒಂಥರ ಕರುಣೆ ಅದೆಲ್ಲ ಒಳಗಡೆಗೆ ತುಂಬ್ಕೊಂಡ್ಬಿಟ್ಟಿದೆ. ಅವನಿಗೆ ಏನು, ಅವನ ಕರ್ತವ್ಯ ಏನು ಅನ್ನೋದು ಗೊತ್ತಾಗಿಲ್ಲ. ಕಾರ್ಪಣ್ಯ ದೋಷ ಉಪಹತ ಸ್ವಭಾವ. ಅಷ್ಟು ಕರುಣೆಯಿಂದ ಅವನಿಗೆ
ತುಂಬಿ ಹೋಗ್ಬಿಟ್ಟಿದೆ, ಏನು ಅನ್ನೋದು ಅವನಿಗೆ ಕರುಣೆ ಹೊಳಿತಾ ಅನ್ನೋದು ಇಲ್ಲ. ಒಂದು ದೋಷ. ಹಾ ಹಾ ಅದು ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ. ಕರುಣೆ ಪೂರಿತ ಅಂತಂದ್ರೆ ಅದೇ ಅವನಿಗೆ ಕರುಣೆ ಅನ್ನೋದು ಒಂದು ಬಾಂಧವ್ಯ ದೋಷನಾ ಮೇಡಮ್? ಪೂರಿತವಾದಂತಹ ಕಾರುಣ್ಯ, ಬಾಂಧವ್ಯದಿಂದ. ಅಲ್ಲಿ ಹಾ ಹಾ ರಾಗ ಅನ್ನೋದು ಇದೆ, ಅದು ದೋಷವೇ. ಅದು ಯಾತಕ್ ಬರುತ್ತೆ, ನಾನು ದೇಹ ಅನ್ನುವ ಒಂದು ಭಾವನೆ ಇದ್ದಾಗ ಅದು ಬರುತ್ತೆ. ಆದ್ರೆ ನಾನು ದೇಹನಾ? ದೇಹ ನಾನಲ್ಲ, ಅದನ್ನ ತಿಳಿ ಹೇಳ್ತಾನೆ ಶ್ರೀಕೃಷ್ಣ. ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿ ಅಲ್ಲ ಅಂತ ತಿಳಿ ಹೇಳ್ತಾನೆ. ಮುಂದೆ ಎಲ್ಲ ಒಂದೊಂದೇ ಹಂತ ಹಂತವಾಗಿ ತಿಳಿಸಿಕೊಟ್ಟು ಅವನು ಆತ್ಮಜ್ಞಾನವನ್ನು ಸಂಪೂರ್ಣವಾಗಿ ಶ್ರೀ ಅರ್ಜುನನಿಗೆ ಬೋಧನೆಯನ್ನ ಮಾಡ್ತಾನೆ. ಇವಾಗ ಅನ್ಕೊಂಡಿರೋದು ಪೂರ್ತಿ ನಾನು ದೇಹ ಮನಸ್ಸು ಬುದ್ಧಿ. ಅವನು ಮನಸ್ಸಿನಲ್ಲಿ ಮುಖ್ಯವಾಗಿ ಗೊಂದಲಗಳು ಉಂಟಾಗಿರೋದು, ಅಲ್ಲಿ ತುಂಬಿಕೊಂಡಿರೋದು. ಅವನು ಮನಸ್ಸಾಗೋಗಿದ್ದಾನೆ. ನಾನೇ ಹ್ಮ್ ಮನಸ್ಸು ಅಂದಾಗ ಅಲ್ಲಿಯೇ ಭಾವನೆಗಳೆಲ್ಲ ಉದ್ಭವ ಆಗೋದು ಮನಸ್ಸಿನಲ್ಲಿಯೇ. ಹ್ಮ್ ಅದು ಗೊಂದಲಕ್ಕೆ ಈಡಾಗಿರೋದು, ಅದಕ್ಕೆ ಔಷಧಿ ಬೇಕಾಗಿರೋದು. ಇಲ್ಲಿ ಮನಃಶಾಸ್ತ್ರಜ್ಞನಾಗಿ ಶ್ರೀಕೃಷ್ಣ ಬಂದಿರೋದು. ಅವನಿಗೆ ಆಗಲ್ಲ, ನನ್ನಿಂದ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಅವನು ಗುರುವಿನ ಮೊರೆ ಹೋಗ್ತಾನೆ. ಗುರು ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ಕೊಡ್ತಾರೆ. ಸರಿ, ಥ್ಯಾಂಕ್ ಯು ಮೇಡಮ್. ಹರಿ ಓಂ. ಶ್ರೀಕೃಷ್ಣ ಅರ್ಪಣಮಸ್ತು.